ಮಾಲಕರು ಕಾರ್ಮಿಕರು ನಾವೆಲ್ಲ ಒಂದೇ ಒಂದೇ ಕಾರ್ಮಿಕರು ನಾವೆಲ್ಲ ಒಂದೇ ಒಂದೇ. ರಾಜ್ಯದ ಜಿಲ್ಲೆಯ ಹಾಗೂ ಕ್ಷೇತ್ರದ ವಲಯಗಳ ಎಲ್ಲ ಪದಾಧಿಕಾರಿಗಳು ಸದಸ್ಯರನ್ನು ಸಂಘಟನೆ
ಸಂಘಟನೆ ಹಾರುತ್ತಿರಲಿ ಸುವರ್ಣ ಧ್ವಜವು KSTಗೆ ಏನೇ ಬರಲಿ ಟೈಲರ್ಸ್ ಜ್ಯೋತಿ ಸುವರ್ಣ ಧ್ವಜವು ಏನೇ ಬರಲಿ ಟೈಲರ್ಸ್ ಜ್ಯೋತಿ ಮಾಲೀಕರು ಕಾರ್ಮಿಕರು ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವರು KS ಆನಂದರವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಉಪಾಧ್ಯಕ್ಷರು ಶ್ರೀ ಕೃಷ್ಣಪ್ಪ ಸಾಲೆ ಬೇರೂರು ಅವರ ಅಧ್ಯಕ್ಷರ ಪೂರ್ವ ಅಂಜನೆ ಶಾಲೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ ವಿನಂತಿ ಬಂದದಲ್ಲ. ಅಚ್ಚನೆ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಇನ್ಸ್ಟಿಟ್ಯೂಟ್ ನಮ್ಮ ಉಳ್ಳವ ಕ್ಷೇತ್ರ ಬಿಗ್ ಪಾರ್ಟ್ನರ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಂಜನಿಂದ ರಾಜ್ಯ ಸಮಿತಿಯಿಂದ ಸದಸ್ಯರಾದ್ಮೇಲೆ ಈ ಒಂದು ಕಾರ್ಯಕ್ರಮಗಳು ಒಗ್ಗಡೆ ಇರ್ಕೊಂಡಿಲ್ಲ ಅವರ ಚಾವಡಿಗೆ ಬಂದು ಶಾಲಾ ಅಂಜನೆ ಪೂರ್ವವನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ ವಿನಂತಿ ಬಂದದಲ್ಲ. ಮಾಜಿ ಕೋಶಾಧಿಕಾರಿ ಶ್ರೀಯುತ ಭಾಸ್ಕರ್ ಶ್ರೀನಾಥ್ ಉಳ್ಳಾಲ ಮೇಲೆ ಅರಣ್ಯವನ್ನು ಮೊಗ್ಗೇಡಿ ಸ್ವಾಗತ ಮಾಡುತ್ತದೆ. ಅಂಜಲಿ ನಮ್ಮೊಟ್ಟಿಗೂ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಇನ್ಸ್ಟಿಟ್ಯೂಟ್ನ ಸ್ಥಾಪಕ ಸದಸ್ಯರಾಗಿದ್ದ ಶ್ರೀಯುತ ಲಿಂಗ ಪಟೇಲ್ ಹಾಗೂ ಅನೇಕ ಜನ ಪಾಲ್ಪಡಿದ್ದಾರೆ. ಶ್ರೀಯುತ ಜಯ ಉರ್ಲಾಡಿ ಕರೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿದ್ದ ಶ್ರೀ ಹರೀಶ್ ಪೂಜಾರ್ಲು ಶಾಲ್ ಭಕ್ತ ಪೂಪಟ್ಟು ಶ್ರೀ ಉದಯ ಅಮೀನ್ ಆರ್ನ ಮಟ್ಟುಗಳೇರು ಅದೆಲ್ಲ ಯಾನೆ ಮೊಗ್ಗಿದೆ ಎದ್ಕೊಂಡು ಆಗ್ಲ ಬರ್ತದೆ ಅಧ್ಯಕ್ಷರಾಗಿದ್ದ ಈಶ್ವರ ಟೈಲರ್ ನಮ್ಮ ಮಟ್ಟುಗಳೇರು ಆರು ಬರ್ತದೆ ಪೂರ್ವಕ ಶಾಲೆಯನ್ನು ಸ್ವೀಕಾರ ಮಾಡಿಕೊಂಡು ಚಾವಡಿಗೆ ಬರ್ತದೆ ಪೂರ್ವಕ ಹಾಗೆ ಶಾಲೆ ಸ್ವೀಕಾರ ಮಾಡಿಕೊಂಡು ಬಂದಿದ್ದಾರೆ ಜಿಲ್ಲಾಧ್ಯಕ್ಷರು ಕ್ಷೇತ್ರ ಜಿಲ್ಲಾಧ್ಯಕ್ಷರು ಮಾಜಿ ಉದಯ ಕುಮಾರ್ ಕೋಡಿಕರ್ ಆಗ ಬರ್ತದೆ ಶಾಲೆ ಪಕ್ಕ ಪೂರ್ವಕ ಸ್ವೀಕಾರ ಸ್ವಾಗತ ಮಾಡುವುದಿಲ್ಲ ಅರೆಗಳ ಕ್ಷೇತ್ರದ ಪರವಾದ ಪೂರ್ವಕ ಶಾಲೆ ಅಂಚನೆ ರಮೇಶ್ ಮಾಡೋರು ಜಿಲ್ಲಾಧ್ಯಕ್ಷರು ಮಾಜಿ ನಮ್ಮ ಪೂರ್ವ ಕಾರ್ಯಗಳ ನಿರ್ಸಾಯಿಕೊಂಡಿದ್ದಾರೆ ಅಂಚನೆ ಪ್ರತಿ ಮಾತಾ ಒಳ್ಳೆಯ ಪದಾಧಿಕಾರಿಗಳು ಕ್ಷೇತ್ರದ ಸದಸ್ಯರಿಗೆ ಮಾತ್ರ ಇಲ್ಲ ಕುಮಾರ ದೀಪ ಪ್ರಜ್ವಲನೆ ಮಾಡಿದ್ರೆ ಚಾಲನೆ ಕೊಡಬಾರದು ನಮ್ಮ ರಾಜ್ಯ
ಇನಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ 7 ಸಂಪತ್ತು ಒರ್ಮಗು ಸ್ವಾತಂತ್ರ್ಯ ಕೊಂದತ್ತು ಕೊರ್ನಂಚಿನ ವೀರರಾಣಿ ಆಳಿನಂಚಿನ ಈ ಕಡಲ ಬರಿಯದ ವಿದ್ಯೆಯನ್ನು ಸಾರಿನಂಚಿನ ಸರಸ್ವತಿ ಕಲಾ ಮಂಟಪ ಬಂಡ ಸಾರದ ಉಳ್ಳಾಲ ಕಲಾಮಂದಿರದ ಪಿತಡ್ನಂಚಿನ ಈ ಸಂಘಟನೆ ಇನಿ ಕಲಾಮಾತಿನ ದಯಟು ಇಡೀ 30 ಜಿಲ್ಲೆಗೆ ಪಸರಿಸಿದರು. ಈ ಟೈಲರ್ ನಗಲೆ ನಮ್ಮ ಒಂಜಿ ಖಾಲಿ ಸೂಜಿಗೆ ನೂನುಪಾರ್ದು ನಮ್ಮ ಜೀವನವನ್ನು ತೃಪ್ತಿಪಡಿಪನ ಒಟ್ಟಿಗೆ ನಮ್ಮ ಟೈಲರ್ ನಗಲ ಬದುಕುಗೂ ದಾದಾಂಡಲ ವ್ಯವಸ್ಥೆ ಅವಳು ಪಡೆದು ಕಾರಣ ಇರುವ ವರ್ಷೋಡ್ದಿಂಚ ನಮ್ಮ ಸಂಘಟನೆಯನ್ನು ಬುಲೆಪಾದು ಸದಸ್ಯತನ ಮಲದೊಂದು ಅಕ್ಲೆಗೆ ದಾದಾಂಡಲ ಯೋಜನೆ ಜಾರಿ ಮಾಡಿಕೊಡೊಂದು ನಮ್ಮ ಒಂದು ಸಂಘಟನೆ ತೀರ್ಮಾನದ ತೊಂಡ ಪ್ರಪ್ರಥಮ ಸಂಘಟನೆ ಆದಾಗ ಮಾತೆಲ್ಲ ಪಂಡಿತ್ ಸಂಘಟನೆ ಬೋರ್ಡ್ ಆನ್ ಸಂಘಟನೆ ಇತ್ತದಾಗ ಸಂಘಟನೆ ನಂಗೆ ಬೋರ್ಡ್ ಹಾಕೋದು ಈ ಸಂಘಟನೆ ಇತ್ತಿನ ಹತ್ರ ಇനി ನಮ್ಮ ಈ ವೃತ್ತಿಗೆ ಒಂದು ಮರ್ಯಾದೆ ಒಂದು ಕಲೆ ಒಂದೊಂದು ಯಾರು ಹೆಮ್ಮೆ ಪಡೆಯರ ಇಚ್ಛೆ ಪಡೋದಿಲ್ಲ. ಇಲ್ಲಿ ಸಂಘಟನೆ ದಾದ ಮಕ್ಕಳದನ್ನೇ ಪಂಪಡ ಒಂದು ವಿಷಯ ನಮ್ಮ ಪ್ರಸ್ತಾಪ ಆಗ್ತದಲ್ಲ. ಇನ್ನು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ KSTA ಇನ್ನು ಜನಗಳು ನಮ್ಮ ಟೈಲರ್ ಪಡೋದಿಲ್ಲ. ಇನಿ ಬೇಲ ಕಮ್ಮಿ ಆಗ್ತದೆ ಭಾರಿ ಕಷ್ಟೋಡಲ್ಲ ಅಂದ್ರೆ ಕೇಪಂಡ ಕಷ್ಟದ ಸಾಧಿ ಸಾಪಂಡ ಸಂತೋಷದ ಕಲಿಪುನ ಸಾಧಿ ಟೀ ಪಂಡ ತೃಪ್ತಿ ಪರಿಪುನಂಚಿನ ನಮ್ಮಲ್ಲಿ ಕೆಲಸ ಸಂಸಾರವು ಸಾಗ ಆದ ಬದುಕುನಂಚಿನ ಈ KSTA 4 ಅಕ್ಷರ ನಮ್ಮ ಟೈಲರ್ ನಕಲ ಬದುಕುಡು ಒಂದೊಂದು ಯಾನಿ ಪಣೊಂದಿಲ್ಲ ದಾದ ಬಂಡ ಇಲ್ಲಿ ನಂಗೆ ಸರ್ಕಾರ ದಾದ ಕೊಡ್ತಿಡೋದು ಕಾರಣ 2009 ನಂಗೆ ಮಾನ್ಯ ಯಡಿಯೂರಪ್ಪರು ಅಸಂಘಟಿತ ಬೋರ್ಡ್ ಮುಖಾಂತರ ಲೈಟ್ ಪಿಂಚಣಿ ಪೆನ್ಷನ್ ಪಂಪಣಿ ಜಾರಿ ಮಾಡ್ತಾರೆ. ಆ ಪೊಟ್ಟುಡು ನಮ್ಮ ಟೈಲರ್ ನಗಲಿಗೆ ಪೂರ ಇಲ್ಲ ಬಾಕಿಲಿಗೆ ಅಂಗಡಿಗೆ ಮಾತಬಹುದು ಈ ಲೈಟ್ ಪಿಂಚಣಿ ಯೋಜನೆ ನಮ್ಮ ಕೊರಿಯ ಐದು ಪಕ್ಕ ನಂಗೆ ಸರ್ಕಾರ ದಾದ ಪಡೋದು ಬಂಡ ನಿಕ್ಲೆಗೆ ಕೊಟ್ಪ ಅಂದ 224 MLA ನಕ್ಲೆಗೆ ಪ್ರತಿ ಸರಿ ನಮ್ಮ KS ಆನಂದರಾಜಕ್ಕೂ ವಸಂತರಾಜಕ್ಕೂ ಮುಖಲ್ ಮಾತ ಬಾರಿ ಬೆಂಗಳೂರಿಗೆ ನಲ್ತದೆ ಕಾರಣ ಬಚ್ಚಲ್ಲಿ ಬಂತದೆ ನಮ್ಮ ಟೈಲರ್ ನಕ್ಲೆಗೆ ಬದುಕು ಆವಡು ಬಂದದ್ದು ಬಾರಿ ತೀರ್ಮಾನ ಮಾಡ್ತೇವೆ ಅಣ್ಣ ಸರ್ಕಾರ ಇನ್ನು 5 ಪಕ್ಕ ತಟಸ್ಥವಾದ ನಂಗೆ ದಾನ ಮಾಡ್ತೀವಿ. ಇಲ್ಲಿ ಆಮ್ ಆದ್ಮಿ ಯೋಜನೆ ನಮ್ಮ ಒಂದಿ ಕಾಲಡು 2002 ಟೈಲರ್ ನಕಲ ಬದುಕುಗೂ KR ಚಂದರ್ ಪಂಪುನರ್ ನಾಟಕ ಕಲಾವಿದೆ ನಮ್ಮ ಉಳ್ಳಾಳದ ಪ್ರತ್ಯಕ್ಷ ಟೈಲರ್ನ ಬರಿಟ ಹರೀಶ್ ಪೂಜಾರ್ನ ಬರಿಟಕ್ಕುನಾಗ ಆಲ್ರೆಡಿ ಮಾರ್ಗದರ್ಶನ ಕೊರಿಯರು ನಿಖಿಲಗೆ ಜನಶ್ರೀ ಗುಂಪು ಯೋಜನೆ ಮಾತ್ರ ಏನ್ ಚಾನ ಅವೇನು ಎಂಗಳು ಮಾತೆಲ್ಲ ಒಗ್ಗಟ್ಟಾದ ಐದು ಪ್ರಪ್ರಥಮ 2002 ಜಾರಿ ಮಾಡ್ತ ಆ ಪೊಟ್ಟೋಡು ಒಂದು ಸದಸ್ಯಕ್ಕೆ 100 ರೂಪಾಯಿ ಕಟ್ಟಿರ್ತೀನಿ. ಆ 100 ರೂಪಾಯಿ ಕಟ್ಟಿನಟ್ಟು ನಮ್ಮ ಸುರುದ ವರ್ಷಡು 100 ಮೆಂಬರ್ ಆಯ್ನಕ್ಲೆಗೆ 35 ಜೋಗಲೆ ಸ್ಕಾಲರ್ಶಿಪ್ ಕೊಡ್ತೇವೆ. 8, 9, 10, 11, 12 1500 ರೂಪಾಯಿ ಸ್ಕಾಲರ್ಶಿಪ್ ಕೊರಂತೇವೆ. 5 ಪಕ್ಕ ಜನಶ್ರೀ ವಿಮಾ ಎಂಗಳು ಕಟ್ಟೋದಿತ್ತ ಕಾರಣ 2014-15ಗೂ ಅವೇನು ಕುಂಠಿತ ಬಂದದ್ದು ಆಮ್ ಆದ್ಮಿ ಯೋಜನೆ. ಈ ಆಮ್ ಆದ್ಮಿ ಯೋಜನೆಯಿಂದ ಬಂದ ಜನಶ್ರೀ ಗುಂಪು ವಿಮೆ ಯೋಜನೆ ಲೆಕ್ಕನೆ ಸರ್ಕಾರ ಕೇಂದ್ರ ಸರ್ಕಾರ ಜಾರಿ ಮಾಡ್ತಾರೆ. ಆ ಕೇಂದ್ರ ಸರ್ಕಾರ ಜಾರಿ ಮಾಡ್ತೀನಿ ಆಮ್ ಆದ್ಮಿ ಯೋಜನೆ ಇಲ್ಲಿ ನಮ್ಮ ಮಸ್ತ್ ಟೈಲರ್ ನಕಲಿ ಸಾಧಾರಣವಾದ ಉಳ್ಳಾಲಡು ಸಾಧಾರಣ 350 ಜನಕ್ಕೆ ನಮ್ಮ ಕೊಡ್ತಾ ಆಂಡ್ ಅವು ಇಲ್ಲಿ ತಟಸ್ಥ ಆಗ್ತದೆ. ಇಲ್ಲಿ ನಮ್ಮ ಆಮ್ ಆದ್ಮಿ ಯೋಜನೆ ಬಗ್ಗೆ ಕೆಲವರು ಪಣದಲ್ಲಿದೆ 5 ಜನ ಇಲ್ಲಿ ನಮ್ಮನ್ನು ಕೊಟ್ಟು ಆ ಲೋಕಕ್ಕೆ ಹೋಗ್ತಾರೆ ಅಕ್ಕಲ್ಲ ಇಲ್ಲಿ ರಿಟೈರ್ಮೆಂಟ್ ಆ ಒಂದು ಕಾಸು ದಿಕ್ಕರಿರ್ತದೆ. ಇಲ್ಲಿ ನಮ್ಮ ಜಯಲಾಕ್ಸ್ ಕೋಟ್ಯಾರು ಆದ್ರೆ ಇಂತೂರು ಮಂತದಪ್ಪನಾಗಣೆ 2002 ಮಂತದಪ್ಪನಾಗಣೆ ಕೆಲವರು ಕಾಸು ಕೊನೆಯರ ಬರಂದ ಆದ್ರೆ ಸೈಕಲ್ ಬೋದು ಅಕ್ಕಲ ಇಲ್ಲಕ್ಕೆ ಮುಟ್ಟವಂತೀರಿ. ಇಲ್ಲಿ ಜಯಲಾಕ್ಸ್ ಕೋಟ್ಯಾನ ಈ ಉಳ್ಳಾಲ ಬನ್ನಿ ಹೆಮ್ಮರ ಅಂದ್ಕೊಂಡಿ ಜಯಪಂಡ ಪುಗರ್ನಿ ಆಗ್ತದೆ ಆ ರಾತ್ರಿ ಬೇಲೆ ಮಾಡ್ಕೊಂಡಿದ್ದೇವೆ ಆಯ್ತಾ. ಒಟ್ಟಿಗೆ ಆಮ್ ಆದ್ಮಿದ ಯೋಜನೆ ಈ ಜಾರಿನ 1 ವರ್ಷ 2 ತಿಂಗಳು ಎಂಕಲ ನಮ್ಮ ಜಯಲಾಕ್ಸ್ ಕೋಟೆ ಅಂದ್ರೆ ಆಯ್ತಾ ಪಿರೋಡು ತಾಲೂಕು ಆಫೀಸಿಗೆ ಏರ್ನಾಡೆ ಪಂಚಾಯತ್ಗೆ ನಲ್ತೊಂದಿಲ್ಲ ಇನಿ ಅವು ಅಲ್ಪನೆ ಬಾಕಿ ಆದೊಂದು ಇನ್ನು ಜನಗಳು ಕೊರೋನಾ ಜನಗಳಿಗೆ ಟೈಲರ್ ನಗರ ಪಕ್ಕದ ರೈಲು ಉಡುಪುಣಿ ಮಾರ ಕೊರ್ಪುಜೇರಲ್ಲಿ ಆ ಜೀವನದ ಕಥೆ ವ್ಯರ್ಥ ಆವಡನಾಡ ಸಂಘಟನೆ ಭಾಗ್ಯಾಡ ಮಾತ್ರ ನಂಗೆ ಗೊತ್ತಾಗ್ಬಿಡಿ ಇದನ್ನ ನಂಗೆ ಗೊತ್ತಾಗ್ಬೋದು. ಇನ್ನು ಯಾರು ನಂತರ ಮುರಡಿ ಯಾರೇ ಪಂಡೆ ಈಗ ನಾನು ಹೋಗಿ ಉಂಟಲೆ ದಯಪಂಡ 10 ಜನ ದಿಕ್ಕುನ ವ್ಯವಸ್ಥೆ ನಂಗೆ ಆಪನ್ನಾಡ ಖಂಡಿತ ನಮ್ಮ ಪ್ರಯತ್ನ ಮಾಡು. ಇಡೀ ಸರ್ಕಾರ ನಿರ್ಲಕ್ಷ್ಯ ಮಂತೊಂದುಂಡು ಇನಿ ಸರ್ಕಾರಡು ರಾಜಕಾರಣ ನಕಲು ಇನಿ ಅನುದಾನಗೂ ಮಾಡೋದು ಪೆಟ್ಟು ಮಂತೊಂದು ಪೊಲ್ಲುಂದು ಪೊರ್ನಂಚಿನ ಕೋಟ ಅವಡು ಬಂದು
ಅದೇ ಪಾಡದ ಪೋಯಿನ ಇನ್ನು ರಾಜಕಾರಣಗಳು ವಿಧಾನಸೌಧರು ಟೈಲರ್ಗಳ ಬಗ್ಗೆ ಮಾತಾಡಿದ್ದೇವೆ. ಇನ್ನು ಬೇಜಾರದ ಸಂಗತಿ ದಯಗೊಂಡ ಮಾನ ಮುಚ್ಚಿನ ಕೆಲಸ ಮಾಡ್ತಿನಾಗಲ ಟೈಲರ್ಗಳು ಇಲ್ಲಿ ಪಣ್ಣದಲ್ಲೇ ರೆಡಿಮೇಡ್ ಅಂದ್ ನಮ್ಮ ರಡ್ಡು ಉದ್ಯಮಗಳಲ್ಲೇ ರೆಡಿಮೇಡ್ ಪಂಡ ಹೆಚ್ಚಿನ ಕೆಲವರು ಕೊಂದದ್ದು ಪಂಪೇರು ಅನ್ನ ಒಂದು ರೆಡಿಮೇಡ್ ದೇವಿದೆ ಒಂದು ಟೈಟ್ ಫಿಟ್ಟಿಂಗ್ ಮಾಡ್ಬೋರ ಇಲ್ಲಿ ಪಂಜೋಲೆ ಮಸ್ತ್ ಜನ ಗೊತ್ತಪ್ಪು ಆಂಜೋಲೆ ಗೊತ್ತಪ್ಪು ಇಡೀ ರೆಡಿಮೇಡ್ ಪಂಡ ಹೆಚ್ಚಿನ ಅವು ಎಣ್ಣೆಡು ಬಿಡ್ಪುನ ಗೋಧಿ ಬಜ್ಜಿ ಅಂಬಡತ್ತೆ ಪ್ರತಿ ಒಂದು ವೃತ್ತಿ ಬಾಂಧವೇ ಐಟಿ ಕೈ ಜೋಡಿಸೋದ ಐಟು ಕೊಲ್ಲೋದು ಕೊಟ್ಪುಣ ಹಂಚಿನ ಡ್ರೆಸ್ ಇನ್ನು ಮಾನ ಮುಚ್ಚಿನ ಡ್ರೆಸ್ ಅವು ರೆಡಿಮೇಡ್ ಆದಪ್ಪು ಆಡ ಇನಿ ಬತ್ತಿನ ಟೈಲರ್ಗೆ ಆಯ್ತಾ ವ್ಯವಸ್ಥೆ ಮತ್ತು ಅವರಿಗೆ ಟೈಲರ್ ಅವು KST ಸದಸ್ಯ ಆದಪ್ಪು ಇನಿ ಚಂದ್ರಾಶರ್ ಇನಿ ರೆಡಿಮೇಡ್ ಫ್ಯಾಕ್ಟ್ರಿ ಮಾಡ್ಕೊಡೋದಾಡ ಅನ್ನ ಮನಸ್ಸೊಳಗೆ ಭಾವನೆ ಬಿಟ್ಟಳು ಯಾರು ಕೇಳ್ದಾಡ ಇನ್ನು ರೆಡಿಮೇಡ್ ಈದ್ ಮಲ್ಲಿ ಕಾಂಟ್ರಾಕ್ಟ್ ದಾರ ಇನ್ನು ರೆಡಿಮೇಡ್ ಮಾಡ್ತಾರೆ ತಾಯಿದ್ದಾರೆ ಇರೋದು ಯಾನು ಎಲ್ಲ ಮಗಕ್ಕೆ ಪೊಲ್ಲದನ್ನ ಡ್ರೆಸ್ ಅವು ಕುಂಟು ಎಟ್ಟೆಜ್ಜಿ ಜನಸಾಮಾನ್ಯರಿಗೆ ತಿಳ್ಕೊಳ್ಳೋದಿನ ಇನ್ನು ಆರ್ಥಿಕ ದುರ್ಬಲತೆ ಆದಪ್ಪು ಆಡ ಇನ್ನೊಂದು ಉದ್ದೇಶ ಉಂಟು ಇನ್ನು ಜನಗಳಿಗೆ ಕಮ್ಮಿ ರೇಟ್ ಎಟ್ಟೆ ಹೊಲಿಗೆ ಕೊರಡು ಬಂದ್ಬಿಡ ಭಾವನೆ ಹತ್ರ ಯಾಕಂದ್ರೆ ಈ ಮುಖಾಂಬಿಕ ಕ್ಲೋತಿಂಗ್ ಪಂಪನ ಫ್ಯಾಕ್ಟ್ರಿ ತಯಾರು ಮಾಡ್ತಾರೆ ಐಟೆ 35-40 ಜನ ಬೇಲೆಗಳು ನಿಜವಾದ ಚಂದ್ರಾಸ್ ಪಂಡಿತ ಅವಸೇನೆ ನಮ್ಮ ಕೇಂದ್ರದ ಪರವಾದ ಅಭಿನಂದಿಸಲು ದಯಪಂಡ ಈ ಟೈಲರಿಂಗ್ ಬಗ್ಗೆ ಅಭಿಮಾನ ಉಂಟು ಈಗಲೇ ಖುಷಿ ಆಗುದು ಯಾರು ಏನೆಲ್ಲ ಸ್ಟೇಜ್ ಇರುವಂಥದ್ದು ಹೆಮ್ಮೆ ಪಡೆದು ಸುಗಾರಣೆ ಅಂತ ಇಡೀ ಸಮಾಜದ ನಂಗೆ ದಾದ ಮಾತಾಡೋದು ಒಂದು ನಂಗೆ ಗೊತ್ತುಪಡು ಇಡೀ ಕುಸುಮಾ ದೇವಾಡಿಗ ಇನ್ನು ಯಾರು ಭಾರಿ ಒಂದು ವಿದ್ಯುಡುಲ್ಲೇನು ಸಾಧಾರಣವಾದ ಒಂದು 200 ಜನನು ಬೆಟ್ಟ ಒಂದು ಇನ್ನು ಒಂಜಿ ಉದ್ಯಮವನ್ನು ನಡಪೋಡು ನಾಡ ಅರೆಗ ಆ ಒಂದು ಸಾಧನೆ ಮಾಡ್ತಾರೆ ಸಾಧ್ಯ ಆಗ್ತದೆ ನಾಡ ಮುರಳಿ ನಮ್ಮ ಅಂದ್ರೆ ಸಪೋರ್ಟ್ ಅಂಬೇಡ್ಕರ್ ಮೈದಾನ ಅರೆಗ ಹಬ್ಬಕ್ಕ ಪುರಸ್ಕೃತ ಸನ್ಮಾನ ಕೊರಿಯರು ಒಂದು ಹಬ್ಬಕ್ಕ ಟಿವಿ ಪುರಸ್ಕೃತ ಪ್ರಶಸ್ತಿನ ಕೊರಿಯರು ದಾಯಕೊರಿಯರು 6 ಮಂದಿನ ಸಾಧನೆ ನಮ್ಮ ಪಂಜೋರು ಇನ್ನು ಆಂಜೋರು ಟೈಲರಿಂಗ್ ಕಮ್ಮಿ ಆಗುಂಟು ಇನ್ನು ನಾವು ಪಣವಿಲ್ಲ ಎಜುಕೇಶನ್ ಕೊರಲೆ ಅಂದ್ರೆ ಎಜುಕೇಶನ್ ಕೊಟ್ಟು ಉದ್ಯೋಗ ಖಾತ್ರಿ ಇಚ್ಚಿ ಇನ್ನು ಕಲ್ತಿನ ದಿನ ಪಂಜೋರು ಟೈಲರಿಂಗ್ ಕ್ಲಾಸ್ ಹೋದು ಫ್ಯಾಷನ್ ಡಿಸೈನರ್ ಹೋದು ಇನ್ನು ಟೈಲರಿಂಗ್ ವೃತ್ತಿಗೆ ಮಾಡ್ತದೆ ಇನ್ನು ಯಾಕಲ ಕಾಯಕ ಜೀವನ ಮಾಡ್ಕೊಂಡ ವ್ಯವಸ್ಥೆಗಳಲ್ಲಿ ಇನ್ನು ಸೇರ್ಕೊಂಡ ಒಂದು ಈ ಪರ್ಸೆಂಟೇಜ್ ಸಾಧಾರಣವಾದ 45% ಇನ್ನು ಬೈದಿನ ನಮ್ಮ ಟೈಲರ್ ವೃತ್ತಿ ಬಾಂಧವರು ಹೊಸಬೇರು ನೇಕ ಮಾಹಿತಿ ಕೊರತೆ ಉಂಟು ಇದು ನಂಗೆ ಈ ವ್ಯವಸ್ಥೆ ದೇಶದ ಮೊದಲು ದಾಯ ಮಾಡ್ಕೊಂಡ ಯಾಪಲ ಮರ ಇತ್ತಂದ ಅವು ಗೆಲ್ಲುಪ್ಪೋಡು ಗೆಲ್ಲೆತ್ತನ ಯಾರಂದಾಯ್ತು ಭೂಗರ್ತನ ಯಾರಂದಾಯ್ತು ಆಯ್ತು ಫಲವಸ್ತಾವುಡು ಆ ಫಲವಸ್ತೆ ನಂಗೆ ತಿಕ್ಕೊಂಡು ಬಂದ್ಬಿಡ ಹೋರಾಟದ ಮುಖಾಂತರ ನಮ್ಮ ಈ ಸಂಘಟನೆ ಪುಟ್ಟವಲೆ ಪದ ಇದೇ ಸ್ಮಾರ್ಟ್ ಕಾರ್ಡ್ ಯೋಜನೆ ಸರ್ಕಾರ ಜಾರಿ ಮಾಡ್ತದೆ ಇದೇ ಇಂಕಲ ಐನು ಅಭಿಯಾನ ಮಾಡ್ತಂದಿಲ್ಲ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಈ ಒಂದು ಸ್ಮಾರ್ಟ್ ಕಾರ್ಡ್ ಇತ್ತಲೆ ಇಂಕಲೆ 5,000 ಚಿಲ್ಲರೆ ಸ್ಮಾರ್ಟ್ ಕಾರ್ಡ್ ಫಾರಂ ಬೆಂಗಳೂರು ಕಡಪಡ್ದು ಅವು ಕಾರ್ಡ್ ಆವನುಂಡು ಏನು ಮಂದಿ ಇದ್ದೀರಾ ಅಟ್ಲೆ ಮಲ್ಕೊಂಡು ಬಂದದ ಎಂಕಲ ಒತ್ತಾಯ ಮಾಡ್ತಂದಿಲ್ಲ ಇತ್ತ ಈಗ ಬರಣಿ ಅಭಿಯಾನ ಮಾಡ್ಕೊಂಡಾಗ ಮಸ್ತ್ ಜನ ಸ್ಮಾರ್ಟ್ ಕಾರ್ಡ್ ಫಾರಂ ಕೊನೆದು ಕೊಡ್ತೇವೆ ನಮ್ಮ ಈ ಸಂಘಟನೆಗೆ ಸ್ಮಾರ್ಟ್ ಕಾರ್ಡ್ ಕೊರ್ಪುಣತ್ ಫಾರಂ ಕೊನೆದು ಕೊರ್ಪುಣತ್ ರಿನ್ಯೂವಲ್ ಮಾಡ್ಬಿಡತ್ ಮೆಂಬರ್ಶಿಪ್ ಮಾಡ್ಬಿಡತ್ ಪ್ರತಿ ಕಾರ್ಯಕ್ರಮಕ್ಕೂ ನಾವು ಭಾಗವಹಿಸೋದು ನಮ್ಮ ಟೈಲರ್ ವೃತ್ತಿ ಬಾಂಧವರೇ ನಿಖಲ್ ಮಾತಾ ಒಬ್ಬೇ ಒಂದು ಕಾರ್ಯಕ್ರಮ ಮದುವೆ ಆಡು ಬಯಕ ಆಡು ತಮ್ಮನ ಆಡು ಅತಿಥಿನಾಟ ನೆರೆಕರದ ಬರ್ತ್ಡೇ ಆಡು ಇಂದು ಪೂರ್ಣ ಮನಸ್ಸಿಂದ ನಮ್ಮ ಭಾಗವಹಿಸುವ ನಂಗೆ ಹಬ್ಬಕ್ಕೆ ಸಮಯ ಹೋಗ್ನ ಗೊತ್ತಾಗ್ಬೋದು ಅಂದ್ರೆ ಟೈಲರ್ ನಕಲ್ ಎತ್ತನಾಡ ಈಗ ಅಡೆಪಾರಡು ಇಡೆಪಾರಡು ಬಂದ್ಬಿಡ ಆ ಭಾವನಾತ್ಮಕನ ಬಂದು ನಮ್ಮೊಟ್ಟಿಗೆ ನಿಖಲ್ ಮಾತೆಲ್ಲ ಇರ್ತದಾಡ ಈ KST ಬಂದ್ಬಿಡ 4 ಲಕ್ಷ ಕಡೆ ಹೆಂಚ ಉದಾಹರಣೆ ಕೊರಿಯನ ಅವೆಲ್ಲ ಕಡೆ ನಂಗೆ ಬುಲಿಪಾಯರ ಸಾಧ್ಯ ಉಂಟು ಇನ್ನು ಬೇಲದ ಕೊರತೆ ಆಗ್ತದೆ ನಾವು ಪಡೋದಿಲ್ಲ ಅಂದ್ರೆ ಬೇಲದ ಕೊರತೆ ಇನ್ನು ಕಲ್ತದ ನಂಚಿನ ಟೈಲರ್ ನಕಲ್ ಜಾಸ್ತಿ ಆದ ಅಲ್ಪ ಪುಳ್ಳೋದು ನಮ್ಮ ಬಂದ್ಬಿಡ ನಂಗೆ ಕೊರತೆ ಖಂಡಿತ ಕೊರತೆ ಆದಪ್ಪು ಮನಸ್ಸು ಕೊರತಿನ ಜೀವಂದೆ ಮನಸ್ಸದ ಇಚ್ಛಾಶಕ್ತಿನ ಮತ್ತೊಂದು ಇದೀ ಲೇಖನಂಚಿನ ಈ ಕಾರ್ಯಕ್ರಮ ನಿಖಲ್ ಮಾತ್ರ ಬೈತಾರೆ ನಿಖಲ್ ಬರ್ತದೆ ಈ ಕಾರ್ಯಕ್ರಮಗಳು ಸಹಕಾರ ಮಾಡ್ತದೆ ಯಶಸ್ವಿ ಮಾಡ್ತದೆ ಕೊಡ್ತಾರೆ ನಿಖಾಗ ಉಳ್ಳಾಲ ಕ್ಷೇತ್ರ ಸಮಿತಿ ಪರವಾದ ಅಭಿನಂದನೆ ಕೊರದು ಅಂಚನೆ ನಮ್ಮ ಟಿವಿ ಮಾಧ್ಯಮ ಬಕ್ಕ ಪತ್ರಕರ್ತರು ಮಾತೆಲ್ಲ ಬೈದರು ಹೀಗೆ ಸಂತೋಷ ಆಗುಂಡು ದಯಪಂಡ ಯಾರು ಅಧ್ಯಕ್ಷ ಆದ ಪುನಗ 2004 ಗಟ್ಟಿ ಸಮಾಜ ಹೋರಾಟ ಮೀಟಿಂಗ್ ಆದಾಗ ಮಾಧ್ಯಮ ಮತ್ತು ಪತ್ರಿಕೆದಾರರು ಸಹಕಾರ ಕೊಡ್ತಾರೆ ಅವೆಲ್ಲ ಕಡೆ ಈ 7ನೇ ಪುಟ್ಟ ಬರ್ಬೇಕು ಇನಿ ಟಿವಿ ಮಾಧ್ಯಮ ಪತ್ರಿಕೆದಾರರು ಬತ್ತದ ಸಹಕಾರ ಕೊಡ್ತಾರೆ ಹೀಗೆ ಭಾರಿ ಸಂತೋಷ ಆಗುಂಡು ಅಟ್ಲಾಗೆ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಮುಖಾಂತರ ಅಭಿನಂದನೆ ಕೊಡಲಿಲ್ಲ ನನ್ನ ಬಿಟ್ಟರೆ
ನಮ್ಮ ಟೈಲರ್ ನಕಲು ಮಾತ್ರ ಅಲ್ಲ ಒಂಜೆ ಅಪ್ಪ ಜೋಕುಲಿಂದ ಕೆಲವರು ಬರ್ತಾರೆ ಒಂಜೆ ಅಪ್ಪ ಚಾಲು ನಮ್ಮ ಪೊಲ್ಲುನ ಮಿಷನ್ ಅವು ನಂಗೆ ಒಂಜೆ ದಯಪಂಡ ಮಿಷನ್ ಪಾಡುನ ಸೂಟಿ ಅವು ನಮ್ಮ ಜೀವನದ ನೈಪುಣ್ಯತಿನ ದಾರ ಇನಿ ನಂಗೆ ಜಾತಿ ಧರ್ಮ ಭೇದ ದಾಲಜಿ ದಯಪಂಡ ನಮ್ಮ ಸಮಾನರಾದಲ್ಲ ನಾರಾಯಣ ಗುರುಸ್ವಾಮಿ ಎಂಜ ಬಂದಿರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರನ್ನು ಅವೆಲ್ಲಕನೆ ನಮ್ಮ ಪೊಲ್ಲುನಾಗ ಮನಸ ಇಚ್ಛೆ ಅದು ಅಷ್ಟಕ್ಕೆ ತೃಪ್ತಿ ಆಗ್ಲಕ ಪೊಲ್ಲು ನಚ್ಚಿನ ವ್ಯಕ್ತಿಗಳು ಬಣ್ಣ ನಾಡ ಅವು ಟೈಲರ್ ನಕಲು ಯಾಕೆಲ್ಲ ರಾಮಣ್ಣೆ ಟೈಲರ್ ರಾಮ ಬಂಜಾನ ಒಂದು ಪಾತ್ರ ಬಂದಿರಿ ಮನುಷ್ಯನ ಸೃಷ್ಟಿಕರ್ತಾಗ ಬ್ರಹ್ಮ ದೇವರ ನಾಡಲ ಟೈಲರ್ ಕುಂಟು ಕತ್ತಿರದ ಪೊಲ್ಲುನಾಗ ಆಯೆ ರಡ್ಡಿನೇ ಜನ್ಮದ ಬ್ರಹ್ಮದೇವರ ಪಂಗುಣಿನ ಇಲ್ಲಿ ಮದವರಿಕೆ ಮಾಡಿಕೊಡ್ತೇವೆ. ನಾವು ಹೊಲಿದು ಕೆಲಸವನ್ನು ಮಾಡುತ್ತಿರುವಂತಹ ಟೈಲರ್ಗಳು ಸಣ್ಣ ವ್ಯಕ್ತಿಯಿಂದ ಹಿಡಿದು ದೊಡ್ಡ ವ್ಯಕ್ತಿಗಂತ ಎಲ್ಲಿ ಆ ವಿಧಾನಸೌಧದಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡ್ತಾ ಇಲ್ಲ ಅನಿಸ್ತಾ ಇದೆ. ಅವರ ನಾವು ಡ್ರೆಸ್ ಅನ್ನು ಕೂಡ ಹೊಲೆದು ಕೊಡುವವರು ನಾವು ಟೈಲರ್ಗಳು. ಪ್ರತಿಯೊಂದು ಜನರ ಮಾನ ಮುಚ್ಚುವ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅವರನ್ನು ರೂಪಿಸ್ತಿರುವವರು ನಾವು ಟೈಲರ್ಗಳು. ನಾವು 19 ವರ್ಷದಿಂದ ನಿರಂತರವಾಗಿ ನಮ್ಮ ಸಂಘಟನೆಯಲ್ಲಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ಮುಂದೆ ಕೂಡ ನಾವು ಹೋರಾಟ ನಡೆಸೋಣ. ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ನಾವು ಪಡೆಯೋಣ. ನಿಮ್ಮೆಲ್ಲರ ಒಗ್ಗಟ್ಟು ಅವಶ್ಯಕತೆ. ಯಾಕೆಂದ್ರೆ ಉಳ್ಳಾಲ ಕ್ಷೇತ್ರ ಸಮಿತಿಯ ಸದಸ್ಯರು ಎಷ್ಟು ಅಂತ ಕೇಳುವಾಗ ಕೇಳಿ ಬಂದ ಅಂಕಿಅಂಶ ಬಹು ದೊಡ್ಡದು. 3000 ಅಂಕಿಅಂಶವನ್ನು ಕೇಳಿದೆ. ಅದರಲ್ಲಿ ಕಾಣ್ತಿರುವುದು ಮಾತ್ರ ಸಣ್ಣ ಅಂಕಿಅಂಶ ಕಾಣ್ತಾ ಉಂಟು. ಅದರಿಂದ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಪ್ರತಿಯೊಬ್ಬ ಟೈಲರ್ಗಳು ತನ್ನ ಪಕ್ಕದ ಟೈಲರ್ಗೆ ತಿಳಿಸಿ ನಮ್ಮ ಸಂಘಟನೆ ಒಳಗೆ ನಮ್ಮ ಸದಸ್ಯರನ್ನು ಜೋಡಣೆ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯ. ಬರೀ ವೇದಿಕೆಯಲ್ಲಿ ಕೂತಂತಹ ಪದಾಧಿಕಾರಿಗಳಿಂದ ಈ ಕೆಲಸಗಳನ್ನು ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮೂಲೆಯಲ್ಲಿರುವಂತಹ ಟೈಲರ್ಗಳು ಕೂಡ ನೀವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕು. ನೀವೆಲ್ಲರೂ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಒಂದು ಸಂಘಟನೆಯನ್ನು ನಾವು ಬಲಪಡಿಸೋಣ. ಆ ಸಂಘಟನೆ ಬಲಪಡಿಸಿದ್ರೇನೆ ಇಲ್ಲಿ ಶಕ್ತಿ ಬರೋದು. ಆ ಶಕ್ತಿಯಿಂದ ನಮ್ಮ ಹಕ್ಕುಗಳನ್ನು, ಸರ್ಕಾರದ ಹಕ್ಕುಗಳನ್ನು ಪಡೆಯೋಣ. ನಮ್ಮ ಜೀವನ ಭದ್ರತೆಯನ್ನು ಕೂಡ ಪಡೆಯೋಣ. ಆದ್ರಿಂದ ನಾನು ನಿಮ್ಮನ್ನೆಲ್ಲರನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿನ ಸಭೆಯನ್ನು ಮುಗಿಸಿ ಹೋಗಿ ಸುಮ್ಮನೆ ಕೂತ್ರೆ ಸಾಕು. ಪ್ರತಿಯೊಬ್ಬರು ನಿಮ್ಮ ಪಕ್ಕದ ಟೈಲರ್ಗಳನ್ನು ಅವರಿಗೆ ನಮ್ಮ ಈ KST ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಅದರ ಅರ್ಥವನ್ನು ಅವರಿಗೆ ತಿಳಿಸಿಕೊಟ್ಟು ನಮ್ಮ ಸಂಘಟನೆಯೊಳಗೆ ನೀವೆಲ್ಲರೂ ಅವರನ್ನು ಜೋಡಿಸಿ ಅಂತೇಳಿ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಈ ಸಂಘಟನೆಯಲ್ಲಿ ನಾನು ತುಂಬಾ ಏನು ಪಡ್ಕೊಂಡಿದ್ದೇನೆ ಅಂದ್ರೆ ನಿಮ್ಮೆಲ್ಲರ ಪ್ರೀತಿ. ಪ್ರತಿ ಮೂಲೆಯಿಂದ ಇರುವ ರಾಯಚೂರಿಂದ ಹಿಡಿದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೊಡಗಿನ ತನಕ ಕೂಡ ನನ್ನನ್ನು ತುಂಬಾ ಪ್ರೀತಿಯಿಂದ ಈ ಸಂಘಟನೆಯೊಳಗೆ ಒಂದು ಸ್ವಂತ ತಂಗಿಯಾಗಿ ನನ್ನನ್ನು ಎಲ್ಲರೂ ನನ್ನೊಂದಿಗೆ ಒಡನಾಟದಲ್ಲಿ ಇದ್ದಾರೆ. ಅದರಿಂದ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. KST ಅಂತ ಹೆಸರು ಕೇಳುವಾಗಲೇ ನನ್ನ ಹೃದಯದಿಂದ ಒಂದು ಉಕ್ಕಿ ಬರ್ತದೆ. ಏನು ಅದು ಆ KST ಇಂದ ನನ್ನ ಸ್ವಂತ ಫ್ಯಾಮಿಲಿಯಿಂದ ಕೂಡ ಪಡೆಯಂತ ಅನೇಕ ನಿಮ್ಮ ಈ ಪ್ರೀತಿಯನ್ನು ನಾನು ಪಡ್ಕೊಂಡಿದ್ದೇನೆ. ಕೊಡಗಿನಲ್ಲಿ ತುಂಬಾ ಮಳೆಯ ದುರಂತ ನಡೀತಾ ಇತ್ತು. ಪ್ರತಿಯೊಂದು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ಪ್ರತಿಯೊಬ್ಬರು ಫೋನ್ ಮಾಡಿ ಹೇಗಿದ್ದೀರಾ ಮೇಡಮ್, ಹೇಗಿದ್ದೀರಾ ದಿನಾಲು ವಿಚಾರಿಸ್ಕೊಳ್ಳದೆ. ಆ ಮಳೆ ಕಂಡು ನಾನು ಕೂಡ ತುಂಬಾ ಹೆದರಿ ಹೋಗಿದ್ದೆ. ನಾನು ಒಂದ್ಸಲಿ ಅಧ್ಯಕ್ಷರು KS ಆನಂದ್ರವ್ರಿಗೆ ಫೋನ್ ನಲ್ಲಿ ಮಾತಾಡುವಾಗ ಕೇಳಿದ್ರು ಹೇಗಿದೆ ಮಳೆ ಅಂತ. ಅಣ್ಣ ತುಂಬಾ ಹೆದರಿಕೆ ಆಗ್ತಿದೆ. ಮಳೆ ಕಾಣುವಾಗ ಏನು ನಡೀತದೆ ಏನು ಅನ್ನೋ ಒಂದು ಹೆದರಿಕೆ ಮನಸ್ಸಿನಲ್ಲಿ ನಮಗೆ ಹುಟ್ಟಿ ಹೋಗಿತ್ತು. ದೊಡ್ಡದಾದ ದುರಂತ ಆಗಸ್ಟ್ 16, 17, 18 ಸ್ವಾತಂತ್ರ್ಯ ದಿನಾಚರಣೆ ಕೂಡ ಸಣ್ಣ ಮಟ್ಟದಲ್ಲಿ ನಡೆಸಿ ಆ ಮಳೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕೂಡ ನಡೆಸಲಾಗದಂತಹ ಪರಿಸ್ಥಿತಿ. ಅಂತ ಪರಿಸ್ಥಿತಿ 16, 17, 18ರಂದು ಕೊಡಗು ದೊಡ್ಡ ದುರಂತಕ್ಕೆ ಒಳಪಟ್ಟಿತ್ತು. ಕೊಡಗನ್ನೇ ಬಿಟ್ಟು ನಾವು ಎಲ್ಲರೂ ಹೊರಗೆ ಬರಬೇಕು ಅನ್ನೋ ಒಂದು ಸ್ಥಿತಿ. ಆಗ ನಮ್ಮ ಅಧ್ಯಕ್ಷರು ಏನ್ ಹೇಳಿದ್ರು ಅಂದ್ರೆ, ಬಂದು ಬಿಡಿ ನೀವೆಲ್ಲರೂ ಮಂಗಳೂರಿಗೆ ಬಂದು ಬಿಡಿ ಅಂತ. ಎಷ್ಟು ಜನ ಕೊಡಗನ್ನು ಬಿಟ್ಟು ಮಂಗಳೂರಿಗೆ ಓಡಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸ್ಥಿತಿಯಲ್ಲಿ ಪ್ರತಿಯೊಂದನ್ನು ಕಳ್ಕೊಂಡ್ವಿ. ಮನೆ ಮಠ, ದಾರಿ, ವಿದ್ಯುತ್, ನೀರು ಎಲ್ಲವನ್ನು ಕಳ್ಕೊಂಡು ಒಂದು ಕಾಡಿನೊಳಗೆ ನಾವು ಜೀವನ ಮಾಡ್ತಿದ್ದೀವಿ ಅನ್ನಂತಹ ಒಂದು ಸ್ಥಿತಿ. ಅಂತ ಸ್ಥಿತಿಯಲ್ಲಿದ್ದು ಈಗಿನ ಜೀವನಕ್ಕೆ ನಾವು ಪುನಃ ಒಗ್ಗೂಡ್ತಾ ಇದ್ದೇವೆ. ಆ ಸಮಯದಲ್ಲಿ ನನಗೆ ನಿಮ್ಮೆಲ್ಲರ ಸಹಾಯ, ನಾನು KSTಗೆ ಹೃತ್ಪೂರ್ವಕ ನನ್ನ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಯಾವುದು ಆ ಹಣ ಕ್ರೋಢೀಕರಣ ಆಯ್ತು 8 ಲಕ್ಷ ಮೊತ್ತ, ಅದು ನಮ್ಮ KST ಇಂದ ಮಾತ್ರ ಸಾಧ್ಯವಾಗಿದೆ.
ಕೊಡಗಿನಲ್ಲಿ ಅನೇಕ ಜನರಿಗೆ ಹಣ ಸಹಾಯ ಹರಿದು ಬರ್ತಾ ಇತ್ತು. ಆದರೆ ನಮ್ಮ KST ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಾಡಿರುವಂತ ಅಷ್ಟು ದೊಡ್ಡ ಪ್ರಮಾಣದ ಮೊತ್ತ ಯಾವ ಸಂಘ ಸಂಸ್ಥೆಯೂ ಮಾಡಲಿಲ್ಲ. ಅದರಿಂದ ನಿಮ್ಮೆಲ್ಲರ ಎಷ್ಟು ಪ್ರೀತಿ ಸಹಕಾರ ಈ ಸಂಘಟನೆಗೆ ಇದೆ ಅನ್ನೋದು ಇದು ಒಂದು ತೋರಿಸ್ಕೊಟ್ಟಿರುವಂತಹ ರೂಪ. ಪ್ರತಿಯೊಬ್ಬರ ನಿಮ್ಮೆಲ್ಲರ 100 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು. ಆದರೆ ಇವತ್ತಿನ ದಿನ ನಾನು 4 ತಿಂಗಳು ಬಿಟ್ಟು ಆ ಮನೆಗೆ ನಾನು ಪ್ರವೇಶ ಮಾಡಿದ್ದೀನಿ. ಅನೇಕ ವಸ್ತುಗಳನ್ನು ಕಳ್ಕೊಂಡಿದ್ದೀನಿ. ನನ್ನ ಮನೆಯದು 75% ನನ್ನ ಮನೆಯ ವಸ್ತುಗಳನ್ನು ಕಳ್ಕೊಂಡು ನನ್ನ 4 ಕೋಣೆಯನ್ನು ಕಳ್ಕೊಂಡಿರುವಂತಹ ಸ್ಥಿತಿ. 4 ತಿಂಗಳು ತಂದೆ ಮನೆಯಲ್ಲಿದ್ದೆ. ಅಂತಹ ಸ್ಥಿತಿಯಲ್ಲಿ ನನಗೆ ಸರ್ಕಾರ ಕೊಟ್ಟಿರೋದಂತೂ 47,000 ಪರಿಹಾರ. ಎಲ್ಲಿಂದ ಕೇಳ್ತಾ ಇದೆ ಪರಿಹಾರ ಸಿಕ್ತು ಅಂತ. ಆದ್ರೆ ಸರ್ಕಾರ ಕೊಟ್ಟಿರೋದು 47,000. ಆದ್ರೆ ನನ್ನ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಅದು ನಿಮ್ಮೆಲ್ಲರ ಏನಂದ್ರೆ ನಿಮ್ಮ ದುಡಿಮೆಯ ಆ ಬೆವರಿನಿಂದ ಸುರಿಸಿ ಆ ಬೆವರನ್ನು ಸುರಿಸಿ ಹಾಸಿದಂತಹ ಒಂದೊಂದು ರೂಪಾಯಿ ನಿಮ್ಮದು. ಇವತ್ತು ನಾನು ನಿಮ್ಮ ಮುಂದೆ ಇಲ್ಲಿ ಇಷ್ಟು ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇನೆ. ನೀವೆಲ್ಲರೂ ನೀಡಿರುವಂತಹ ಹಣ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಇಂದ ನನಗೆ ಬಂದಿರುವಂತಹ ಮೊತ್ತ 57,000. ಅದರಿಂದ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಅದರಿಂದ ಇದೊಂದು ಸಣ್ಣ ಉದಾಹರಣೆ. ಕೊಡಗು ಒಂದು ದುರಂತಕ್ಕೆ ಒಳಪಟ್ಟಿರೋದು ಸಣ್ಣ ಉದಾಹರಣೆ. ಮುಂದಿನ ಹೇಗಿದೆ ಸಮಯ ಅಂತ ಹೇಳಲಿಕ್ಕಾಗಲಿಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಯಿಂದ ಘೋಷಣೆ ಆಗಿದೆ. ಮಳೆ 30 ಇಂಚು ಮಳೆ ಕಂಡ ಕೂಡಲೇ ಗಂಜಿ ಕೇಂದ್ರವನ್ನು ತೆರೆದಿಟ್ಟಿರ್ತೀವಿ. ಗಂಜಿ ಕೇಂದ್ರಕ್ಕೆ ನಿಮ್ಮ ಮನೆಯನ್ನು ಖಾಲಿ ಮಾಡಿ ನೀವು ಬಂದು ಸೇರ್ಬೇಕು ಅನ್ನೋದು. ಅದು ನಡೆಯೋದು ಬೇಡ ಅಂತ ದೇವರಲ್ಲಿ ಆಶಿಸ್ತೀನಿ. ಆದ್ರೆ ಈ ಒಂದು ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇಷ್ಟು ಖುಷಿಯಿಂದ ನೋಡಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದ್ರೆ ನಿಮ್ಮೆಲ್ಲರಿಂದ ಸಾಧ್ಯ. ಇದನ್ನ ಪ್ರತಿಯೊಬ್ಬರ ಸದಸ್ಯರನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈಗ ಯಾವುದು ನಾವು ಸರ್ಕಾರದೊಂದಿಗೆ ಸ್ಮಾರ್ಟ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಅಂಬೇಡ್ಕರ್ ಸಹಾಯಹಸ್ತ ಯೋಜನಾ ಫಾರಂ ಅನ್ನು ಭರ್ತಿ ಮಾಡಿ ಸಲ್ಲಿಸಿದ್ದೀವಿ. ಅದಕ್ಕೆ 3 ಲಕ್ಷ ಸದಸ್ಯರ ನಾವು ಒಂದು ಅಂಕಿಅಂಶವನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಆ 3 ಲಕ್ಷ ಅಂಕಿಅಂಶ ನಾವು ಭರ್ತಿ ಆಗ್ಬೇಕು. ಅದು ಪ್ರತಿಯೊಬ್ಬ ಟೈಲರ್ಗಳ ಒಂದು ಏನು ಕರ್ತವ್ಯ ಅಂದ್ರೆ, ನೀವು ನಿಮ್ಮ ಪಕ್ಕದಲ್ಲಿರುವಂತಹ ಟೈಲರ್ ಅನ್ನು ನಮ್ಮ ಸಂಘಟನೆ ಗುರುತಿಸಿ ಅವರನ್ನು ಸದಸ್ಯರನ್ನು ಮಾಡಿ ಆ ಸ್ಮಾರ್ಟ್ ಕಾರ್ಡ್ ಫಾರಂ ಅನ್ನು ಭರ್ತಿ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. 4 ಜನ ಪದಾಧಿಕಾರಿಗಳಿಂದ ಮೂಲೆ ತಿರುಗಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪಕ್ಕದಲ್ಲಿರುವಂತಹ ಮನೆಯ ವ್ಯಕ್ತಿಯನ್ನು ನಾವಿಲ್ಲಿ ಸಂಘಟನೆಗೆ ಪರಿಚಯಿಸಲಿಕ್ಕೆ ನಮಗೆ ತುಂಬಾ ಸುಲಭ. ಸಾಧ್ಯ ಇದೆ ತಾನೆ, ಎಲ್ಲರಿಗೂ ಸಾಧ್ಯ ಇದೆ. ಅದರಿಂದ ನಾನು ನಿಮ್ಮನ್ನ ಹೇಳ್ತಿದ್ದೀನಿ, ನೀವೆಲ್ಲರೂ ನಾವು ಯಾವುದು NPS ಏನಾಯ್ತು 9,000 ಸರ್ಕಾರದೊಂದಿಗೆ ಹೇಳಿದ್ವಿ. 1 ಲಕ್ಷ ನಾವು ಸದಸ್ಯರಿದ್ದೀವಿ ನಮ್ಮ ಸಂಘಟನೆಯಲ್ಲಿ. ನಾವು NPS ಅನ್ನು ನಮಗೆ ಕೊಡಿ ಅಂತ ಸರ್ಕಾರದೊಂದಿಗೆ ಹೋರಾಟ ಮಾಡಿದ್ವಿ. NPS ಕೊಟ್ಟರು, ಕಳ್ಕೊಂಡ್ವಿ. ಏನ್ ಮಾಡ್ಕೊಂಡ್ವಿ? ಕಳ್ಕೊಟ್ವಿ 9,500. 1 ಲಕ್ಷದ ಜನಸಂಖ್ಯೆ ತೋರಿಸ್ತಾ ಇರೋದು ನಮ್ಮದು ಎಲ್ಲಿ ನಮ್ಮ ಸದಸ್ಯತನ. ನಾವು ಮಾಡಿರುವಂತ NPS ಅಲ್ಲಿ 9,500. ಅದರಿಂದ ನಾನು ಹೇಳ್ತೀನಿ, ನಮ್ಗೆ ಈ ಸ್ಮಾರ್ಟ್ ಕಾರ್ಡ್ ಅದನ್ನು ನಾವು ನಮ್ಮ ಹಕ್ಕನ್ನು ಪಡೆಯೋಣ. ಆ ಪಡಿಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಾವು ಯಾವುದು 3 ಲಕ್ಷದ ಒಂದು ಅಂಕಿಅಂಶವನ್ನು ಕೊಟ್ಟಿದ್ದೇವೆ ಅದನ್ನು ನಾವು ತುಂಬಿಸ್ಬೇಕು. ನಮ್ಮ 3 ಲಕ್ಷದಿಂದ ಖಂಡಿತ ಅದಕ್ಕಿಂತ ಜಾಸ್ತಿಯ ಜನಸಂಖ್ಯೆ ಇದ್ದಾರೆ, ಇಲ್ಲ ಅಂತಲ್ಲ. ಅದರಿಂದ ನಾವೆಲ್ಲರೂ ಪ್ರಯತ್ನ ಪಟ್ಟು ಈ ಸ್ಮಾರ್ಟ್ ಕಾರ್ಡ್ ಮುಂದಿನ ದಿನಗಳಲ್ಲಿ ಯಾವುದು ಸ್ಮಾರ್ಟ್ ಕಾರ್ಡ್ ನಮಗೆ ಬಿಡುಗಡೆ ಆಗ್ತಿದೆ ಅದನ್ನು ನಾವೆಲ್ಲರೂ ಪಡೆಯೋಣ. ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತಿದ್ದೀನಿ. ಪ್ರಕೃತಿ ದುರಂತಕ್ಕೆ ಒಳಗಾಗಿ ಕೊಡಗು ಎಲ್ಲವನ್ನು ಕಳ್ಕೊಂಡು ಗದ್ದೆ ತೋಟ ಅಂತ ಕಳ್ಕೊಂಡಿರುವಂತಹ ಹಳ್ಳಿಯಲ್ಲಿದ್ದ ಜನ ಅವರನ್ನು ಎದ್ದೇಳಿಸಲಿಕ್ಕಾಗಿ 2 ಸಂಘ ಸಂಸ್ಥೆ, ಭಾರತೀಯ ವಿದ್ಯಾಭವನ್ ಮತ್ತು ಪ್ರಾಜೆಕ್ಟ್ ಕೂರ್ಗ ಎಂಬ 2 ವಿದ್ಯಾಸಂಸ್ಥೆ ಏನ್ ಮಾಡ್ತು ಅಂದ್ರೆ, ಅವರಿಗೆ ಜೀವನ ರೂಪಿಸ್ಲಿಕ್ಕೆ ಏನಾದ್ರೂ ಒಂದು ಮಾಡ್ಬೇಕು, ಅವ್ರು ಎದ್ದೇಳಬೇಕು. ಅಂತ ಸಮಯದಲ್ಲಿ ಅವ್ರು ಅವರ ತಲೆಗೆ ಹೊಡೆದಿರುವಂತ ವಿಷಯ ಏನಂದ್ರೆ, ಅವರನ್ನು ಹೊಲಿಗೆಯನ್ನು ಕಲಿಸೋದು. ಆಗ ಎಷ್ಟು ಖುಷಿ ನೋಡಿ. ಬೇರೆ ಯಾವುದೇ ವೃತ್ತಿಯನ್ನು ಅವರಿಗೆ ತೋರಿಸಿಕೊಡದೆ ಮೊದಲು ಆದ್ಯತೆ ಕೊಟ್ಟಿದ್ದು ಹೊಲಿಗೆ. ಆಗ ನೀವು ತಿಳಿಯಿರಿ, ನಾವು ಟೈಲರ್ ಅಂದ್ರೇನು ನಾಚಿಕೆಯಿಂದ ತಲೆತೆಗಿಸುವಂತಾರ, ನಾವು ಹೆಮ್ಮೆಯಿಂದ ಎತ್ತಿ ನಿಂತು ನಮ್ಮ ಹಕ್ಕುಗಳನ್ನು ಪಡೆಯೋಣ ಅಲ್ವಾ. ಅವರು ಕೈಗೊಂಡ ಆ ಕಾರ್ಯಕ್ರಮಕ್ಕೆ ಯಾವುದವರು ಹೊಲಿಗೆಯನ್ನು ತರಬೇತಿಯನ್ನು ಕೊಡಬೇಕು ಅಂತ ತಿಳಿದಿದ್ರು ನನ್ನಲ್ಲಿ ಬಂದು ಕೇಳ್ಕೊಂಡ್ರು, ಮೇಡಮ್ ನಿಮ್ಗೆ ನಮ್ಮ 30 ಸದಸ್ಯರಿದ್ದಾರೆ, ಒಂದಿಷ್ಟು ಜನ ಎಲ್ಲ ಗದ್ದೆ ಮನೆ ತೋಟ ಎಲ್ಲ ಕಳ್ಕೊಂಡಿದ್ದಾರೆ, ನೀವು ಅವರಿಗೆ ಹೊಲಿಗೆ ತರಬೇತಿಯನ್ನು ಕೊಡಬಹುದಾ ಅಂತ. ನಾನು ನನ್ನ ಮನೆ ಅಂಗಡಿ ಬಿಟ್ಟು ಹೊರಗಡೆ ಎಲ್ಲೂ ನನ್ನ 2 ಸ್ಕೂಟಿಯಲ್ಲಿ ಹೋಗೋದವಳು. ಅಂಥದ್ರಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳುವಾಗ 14 ಕಿಲೋಮೀಟರ್. 14 ಕಿಲೋಮೀಟರ್ ಅಂತ ಹೇಳಿದ್ರೆ ಹೇಳುವಾಗ ಮನೆಯಲ್ಲಿ ಏನ್ ಹೇಳಿದ್ರು ಅಂದ್ರೆ, ನಾನು ಬೆಳೆದು ಬಂದಿರುವಂತಹ ಸಂಪ್ರದಾಯ ಯಾವುದು ಅಂತ ನಿಮಗೆ ಕಾಣ್ತಾ ಇದೆ.
ಅದರಿಂದ ಮನೆಯಲ್ಲಿ ಏನು ಹೇಳಿದ್ರು, ನೀನೇನು 14 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡು ಹೋಗ್ತೀಯಾ ಅಂತ. ಇಲ್ಲ, ಧೈರ್ಯದಿಂದ ನೋಡಿ ಬರ್ತೀನಿ. ಕಾಲೂರು ಅನ್ನೋ ಒಂದು ಗ್ರಾಮ, ಆ ಗ್ರಾಮ ನೋಡಿ ಬರ್ತೀನಿ ಅಂತ ಹೊರಟೆ. ಹೋಗಿ ಬರ್ಲಿಕ್ಕೆ 3/4 ಗಂಟೆ. ಹೋಗುವಾಗ ಅವ್ರು ಕರ್ಕೊಂಡು ಹೋಗಿದ್ರು. ಮತ್ತೆ ನೋಡೋಣ ಸ್ಕೂಟಿಯಲ್ಲಿ ಹೋಗಿ ಬಂದೆ. ಸಣ್ಣದಾದ ಕಿಡಿದಾದ ದಾರಿ ಬಿದ್ರೆ ನಾನು ಕೆಳಗೆ ದೊಡ್ಡ ಪ್ರಪಾತದೊಳಗೆ ಜಾರಿ ಹೋಗ್ತೇನೆ ಅಂತ. ಆದ್ರೂ ಧೈರ್ಯದಿಂದ ಆ ಹೊಲಿಗೆ ತರಬೇತಿಯನ್ನು ಅವರಿಗೆ ಕಲಿಸ್ಬೇಕು ಅಂತ ಹೊರಟೆ. ಯಾಕೆ ಅಂದ್ರೆ ಇಲ್ಲಿ ಒಂದು ಸ್ವಾರ್ಥ ಉಂಟು. ನನ್ನ KSTಗಾಗಿ ಆ ಸದಸ್ಯರನ್ನು ಇಲ್ಲಿ ತಂದು ತುಂಬಿಸ್ಬೇಕು ಅನ್ನೋ ಒಂದು ಸ್ವಾರ್ಥ. ಎಷ್ಟು ಸದಸ್ಯರಿದ್ದಾರೆ? 30 ಸದಸ್ಯರು. 1 ತಿಂಗಳೊಳಗೇನೆ ನನ್ನ ಮೊದಲ ಕರ್ತವ್ಯ ಅವರಿಗೆ ಹೊಲಿಗೆ ಕಲಿಸೋಕೆ, ಆ ಸೂಜಿ ನೂಲು ಹಿಡಿದು ಅವರಿಗೆ ಕಲಿಸುವ ಆ ಸಮಯದಲ್ಲಿ ಮೊದಲ ನನ್ನ ಕರ್ತವ್ಯ ಏನು ಮಾಡಿದೆ ಅಂದ್ರೆ, ಸದಸ್ಯರ ಪುಸ್ತಕ ತಗೊಂಡೋಗಿ ಅವರನ್ನು ನಾನು ಮೆಂಬರ್ ಮಾಡಿದೆ. ಯಾಕೆಂದ್ರೆ ಆ 30 ಜನರು ಕೂಡ ನಮ್ಮ ಈ ಸಂಘಟನೆಯೊಳಗೆ ಬಂದ್ರೆ ಒಂದು ಬಲ. ಎಲ್ಲರ ಕೈ ಇಲ್ಲಿ ಜೋಡಿಸಿದ್ರೆ, ನಾವು ಒಂದು ಒಗ್ಗಟ್ಟಿನಿಂದ ಜೋಡಿಸಿದ್ರೆ ನಮ್ಮ ಈ ಸಂಘಟನೆಗೆ ಬಲ ಬರೋದು. ಸಿಂಗಲ್ ಆಗಿ ಯಾರು ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ. ಆ ಜನರನ್ನು ನೋಡಿ ನಾವು ಕಲಿಬೇಕು. ವಯಸ್ಸಾದ 61 ವರ್ಷದ ಅಜ್ಜಿ ಕೂಡ ಇದ್ದಾರೆ. ಆ ಅಜ್ಜಿ ಎಷ್ಟು ಖುಷಿಯಿಂದ ಮಿಷಿನ್ ಮೊದಲು ಮೆಟ್ಟಿದ ದಿನ ಸಣ್ಣ ಮಕ್ಕಳಿಗೆ ಕೇಕ್ ಹಾಕೊಂಡು ಚಪ್ಪಾಳೆ ತಟ್ಟಿ ನಗಾಡ್ತಾ ಇದ್ದಾರೆ. ಅಷ್ಟೊಂದು ಖುಷಿ ಪಟ್ಟು 60 ವರ್ಷದಲ್ಲಿ ಯಾರು ವೃತ್ತಿ ಕಲಿಲಿಕ್ಕೆ ಹೋಗೋದು. ಅಂತ ಸಮಯದಲ್ಲಿ ಅವರು ಈಗ ಕಲಿತಾ ಇದ್ದಾರೆ. ಎಲ್ಲರೂ ವಯಸ್ಸಾದವ್ರೆ, ಆದ್ರೆ ಎಷ್ಟು ಖುಷಿಯಿಂದ ಇದ್ದಾರೆ ಅಂದ್ರೆ, ನಾಡಿದ್ದು 7ನೇ ತಾರೀಕು ನಮ್ಮ ಟೈಲರ್ ಭವನ, ನಮ್ಮದಾದ ಒಂದು ಮನೆ, ನಮ್ಗೆ ಒಂದು ಮನೆ ಇದೆ ಅಲ್ವಾ ನಮ್ಗೆಲ್ಲರಿಗೂ, ಟೈಲರ್ ಭವನ ಮಂಗಳೂರಿನಲ್ಲಿದೆ. ಆ ಭವನ 7ನೇ ತಾರೀಕಿಗೆ ಉದ್ಘಾಟನೆ ಅಂತ ಹೇಳಿದ ಕೂಡಲೇ ನಾವ್ ಹೇಳಿದ್ವಿ, ನಾವೊಂದು ಸಣ್ಣ ಟೂರ್ ಆಗಿ ಹಾಕೊಂಡಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ ಬೀಚ್ ಎಲ್ಲ ಸುತ್ತಾಡಿ ಬರೋದು ಅಂತ. ಈಗಷ್ಟೇ ಪರಿಚಯ ಆಗಿರೋದು KSTಗೆ. ಮೇಡಮ್ ನಾವು ಬರ್ತೀವಿ, ನಮ್ಮ ಹೆಸರು ಬರ್ಕೊಳ್ಳಿ, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನಾವು ಆ ಭವನವನ್ನು ನೋಡ್ಬೇಕು. ನಮ್ಮಿಂದ ಅವರಲ್ಲಿ ಎಲ್ಲ ಕಳ್ಕೊಂಡಿದ್ದಾರೆ, ನಾನು ಕಳ್ಕೊಂಡು ಈಗ ನಿಮ್ಮಿಂದಾಗಿ ಎದ್ದು ನಿಂತಿದ್ದೀನಿ. ಅವರ ಗದ್ದೆ ತೋಟ ಮನೆ ಎಲ್ಲ ಕಳ್ಕೊಂಡು ಗಂಜಿ ಕೇಂದ್ರದಲ್ಲಿದ್ದು ಮನೆಗೆ ಹೋದವರು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೇಡಮ್ ನಾವೇನಾದ್ರೂ KSTಗೆ ಆ ಬಿಲ್ಡಿಂಗಿಗೆ ಆ ಗೋಡೆ ಕಂಪ್ಲೀಟ್ ಆಗ್ಲಿಕ್ಕೆ ನಾವೇನಾದ್ರೂ ಕೊಡ್ಬೇಕಾ, ನಿಮ್ಮಿಂದ ಸಾಧ್ಯ ಆದ್ರೆ ಕೊಡಿ ಅಂತ. ಯಾಕಂದ್ರೆ ಅವರು ಹೃದಯಪೂರ್ವಕವಾಗಿ ಕೊಡ್ತಾ ಇರೋದು. ನಮ್ಮ KST ಟೈಲರ್ ಭವನ 7ನೇ ತಾರೀಕಿಗೆ ಉದ್ಘಾಟನೆಗೆ ಸಜ್ಜಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ಇದನ್ನು ಹೆಮ್ಮೆಯಿಂದ ಹೇಳ್ತೀನಿ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಖಂಡಿತ ತುಂಬಾ ಯಾವುದೇ ನಮ್ಮ ಇಡೀ ರಾಜ್ಯದಲ್ಲಿ ಯಾವುದೇ ಸಂಘಟನೆ ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಗೆ ತುಂಬಾ ಕೆಲಸ ಕಾರ್ಯ ಚಟುವಟಿಕೆಯಲ್ಲಿರುವಂತಹ ಜಿಲ್ಲಾ ಸಮಿತಿ. ಆದ್ರೆ ಕೊಂಬು ಬರೋದು ಬೇಡ, ಆದ್ರೆ ಇನ್ನೂ ನಿರಂತರವಾಗಿ ಇದೇ ರೀತಿ ನಾವು KST ಯೊಂದಿಗೆ ಇರಬೇಕು. ನಿಮ್ಮೆಲ್ಲರ ನಮ್ಮ ಭವನ, ನಮ್ಮ ಟೈಲರ್ ಭವನ ಉಂಟಲ್ಲ ಮನೆ, ಆ 4 ಗೋಡೆಯ ಮನೆ, ಆ ಎತ್ತರಕ್ಕೆ ಅದನ್ನು ಬೆಳೆದ ಉದ್ಘಾಟನೆ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದರಿಂದ ಕಳಕಳಿಯಲ್ಲಿ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮಿಂದ ಆದಷ್ಟು ಸಣ್ಣ ಮಟ್ಟದಾದ್ರೂ ಪರವಾಗಿಲ್ಲ ನಮ್ಮ ಮನೆಯ ಇಟ್ಟಿಗೆ ಸಿಮೆಂಟ್ ಕಲ್ಲು ಅದು ಬಂದು ಬೀಳಿಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ಇತ್ತೆ ನಮ್ಮ ಊರದಾರಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಇತ್ತದಲ್ಲ, ಟೈಲರಿಂಗ್ ಫೀಲ್ಡ್ಗೆ ಪಾದಾರ್ಪಣೆ ಮಂತದೆ ಅನೇಕ ಜನಕ್ಕೆ ಅಕ್ಲ ನುಪ್ಪದ ಪಡಿ ಒದಗಿದ ಚಂದ್ರಸ್ ಪಂಡಿತ ಅವರು ರಡ್ಡು ಪಾತ್ರ ಇಂಗ್ಲೆಂಡ್ ಮೋಕ್ಯದ ಕಷ್ಟ ಮಾಡುವ ಶಬ್ದನೇ ನಂಗೆ ಬೇಗ ತೋರಿಸಿದ. ನಾವು ಪೂರ ಎಲ್ಲ ಕಷ್ಟ ಹಿಡಿದು ನಿಂತು ಬೈತೀನಿ. ನಾನು ಇನ್ನೀ ಸ್ನಾನ ಮಾಡಿ ಕುಲ್ದಿದ್ದಂಡ ನಾವು ಭಾರಿ ತಳಮಟ್ಟ ಕಷ್ಟ ಬತ್ತಿನದಾದ್ರೆ ಇನ್ನು ಮುಲ್ಗುಲ್ದ. ಇನ್ನು ನಮ್ಮ ಈ ಸಂಘಟನೆದೊಟ್ಟಿಗೆ ಬೆನ್ನಿಯರ ಈ ಸಂತೋಷ ಹಾಕೊಂಡು ಬಂಡ ಯಾನು ಎಂಗೆ ಟೈಲರ್ ಓದಿದ 1 ಇಂಚಿಲ ಎಂಕ್ ಗೊತ್ತಿಚ್ಚಿ ಆಂಡ ನಮ್ಮ ದಕ್ಷಿಣ ಕನ್ನಡ 2 ಜನ ಟೈಲರ್ಸ್ ಉಳ್ಳೇருந்து ಬಂದಾಗ ಸಂತೋಷ ನಾನು ಪನ್ಪಂಡಿದ್ದೆ ಕೈಗೆ ಮಕ್ಕದಕ್ಕ ಕುಸುಮಕ್ಕಲ್ಲಿ ಅರೆಗನ್ನ ಗುರ್ತಿಲ್ಲ ಯಾನ್ ಅದರ ಬಗ್ಗೆ ಪೂರ ಮಾಧ್ಯಮ ತೆರೆಯೋದ್ರೆ ನನ್ನ ವಿಚಾರ ಅದನ್ನ ಒಂದು ಉದ್ದೇಶ ಸಾಧನೆ ಅಂತ ಬಗ್ಗೆ ಅಂತ ತೆರೆಯೋದು ನಮ್ಮ ಯೂಟ್ಯೂಬ್ ಬಿಡ್ತುದು ಕುಸುಮಕ್ಕರೆ ಅಂಚೆನೆ ಜಿಲ್ಲೆದ ಯಾಕಂದ್ರೆ ಬಂದಿರು ನಮ್ಮ ಸಂಘಟನೆ ಪುದರ್ ದಕ್ಷಿಣ ಕನ್ನಡ ಈ ದಕ್ಷಿಣ ಕನ್ನಡದ ಒಂದು ಬೆನ್ನೆಲುಬಾದ ನಂಗೆ ಪೂರೈಕೆಲ್ಲ ಬರೀ ಸಹಾಯ ಮಾಡ್ತದೆ. ಇನ್ನೆಲ್ಲ ಅಂಜಿ 7 ತಾರೀಕಿಗೆ ನಮ್ಮ ಆ ಜವನಾಟಿಗದ ನಮ್ಮ ಸಂಘ ಸ್ಥಾಪನೆ 20ನೇ ವರ್ಷ ಒಂದು ಯುವಕ್ಕೆ ಆ ಒಂದು ಸಂಘದ ಯುವಕ ಸ್ಥಾನಕ್ಕೆ ಎಲ್ಲ ಒಂದು ಆ ಭವನ ಕೊಡ್ರೆ ಒಂದು ತನ್ನ ಬೆವರನ್ನು ಸುರಿಸ್ತದೆ. ಮಂದಿನಂಚಿನ ಈಗ 15 ಮಿತ್ರರು ಪ್ರಜ್ವಲ್ ರೇ ಅಂಚನೆ ಉಳ್ಳಾಲದ ಹೆಂಗ ಗೊತ್ತಿತ್ತು ನಮ್ಮ ಮಂಟರು ಯಾನ್ ತೆರಿಗೆ ನಮ್ಮನ್ನ ಗೊತ್ತಿದ್ದಿಲ್ಲ, ಪೇಪರ್ ಓದಿದ್ದೆ ಭಾರಿ ಮಲ್ಲ ಸಮಾವೇಶ ಬಂದದ್ದು ಸುರುಕು ಟೈಲರ್ಸ್ ಅಸೋಸಿಯೇಷನ್ ಉಂಡುಗೆ ಪಂಡದು ಭಾರಿ ಮಲ್ಲ ರಾಜ್ಯದ ಬುಗ್ಗತ್ತೆ ಪಡೆದು ನಮ್ಮ ಉಳ್ಳಾಲದ ಕೇಂದ್ರ ಬಿಂದು ಅದು ಉಳ್ಳಾಲದ ಬಿದ್ದಟ್ಟಂಚಿನ ಒಂದು ಸಂಘಟನೆ ಬಂದ್ರೆ ನಂಗೆ ಭಾರಿ ಹೆಮ್ಮೆ. ನಮ್ಮ ಊರದ
ನೇರ ಬಿದ್ದಾಡ್ದ ಇನ್ನು ರಾಜ್ಯಾದ್ಯಂತ ಪಸರಿಸಿದ ಮಲ್ಲ ಸಂಘಟನೆ ಕಾರಣ ಇನ್ನ ಇತ್ತದ ಸಮಿತಿದ ಅಧ್ಯಕ್ಷರಾಗಿನ ಎನ್ನ ಬರೀ ಆತ್ಮೀಯರು ಹರೀಶ್ ಪೂಜಾರಿಗಳು ಮರಿಗೆಲ್ಲ ಉದ್ದೇಶ ಅಂತಂದು ನಮ್ಮ ಮಾಧ್ಯಮ ಮಿತ್ರರೆಲ್ಲ ನಮ್ಮ ಟೈಲರ್ ಅಸೋಸಿಯೇಷನ್ ಪ್ರತಿ ಒಂದು ಸದಸ್ಯರೆಲ್ಲ ಉದ್ದೇಶ ಅಂತಂದು ಎನ್ನ ಒಂಜಿ ಅಡ್ಡ ಪಾತ್ರ ನಂಗೆ ಮಾತಾಡೋದೆಲ್ಲ ಆಸೆ ಉಂಟು ನಾನು ಅಂಚ ಆವಡು ಇಂಚ ಆವಡು ನನಂಜ ಆವಡು ಗೊಬ್ಬಂಜ ಆವಡು ಅಂತ ನಮ್ಮ ಪ್ರಯತ್ನ ಒಂದು ನಮ್ಮ ವೀಕ್ನೆಸ್ ಏಪ ನಮ್ಮ ಪ್ರಯತ್ನ ಬರ್ಪಣ ಅಂಚ ಆವಡೋದು ಅವು ನೂತೆ ಕಾಯ್ಜಿನಲ್ಲಿ ಐವಂತ ಗ್ಯಾರಂಟಿ ಆಗೋದು ಒಂದು ಯಾನ್ ತೆರಿ ಹಂಗ ಸತ್ಯ ದಯಪಂಡ ಯಾನ್ ಶಾಲೆಗೆ ಹೋದಾಗ ಬೀಡಿ ಕಟ್ಟದು ಶಾಲೆಗೆ ಕಟ್ಟಿನೆ ಇನ್ನು ಬೀಡಿಗೆ ಪರ್ಯಾಯವಾದ ಬತ್ತಿನಂಚಿನ ಒಂದು ಕೆಲಸ ಇದ್ದ ಬಂಡ ಒಂದು ಟೈಲರಿಗೆ ಬೀಡಿ ಕಟ್ಟಿನ ಒಂದು ದುಂಬದ ಕಾಲದಿಂದ ಮಾಡಿದ್ರೆ ಬೀಡಿ ಕಟ್ಟಿ ಬರಲಿ ಕೆಲವೆಲ್ಲ ಒಂದು ಮಂಟ ಕಟ್ಟಿದ ಮಂಟ ಇದು ಎಲ್ಲಿ ಹಬ್ಬನು ಇನ್ನಿಲ್ಲ ಆ ಬೀಡಿದ ನೋಡ್ಬಿಡ್ದು ಎರಡು ಒಣಸು ಮಾಡ್ತದೆ ಇನ್ನೀ ಸ್ಟೇಜ್ ಇವತ್ತು ಕೂಡ ಅವಕಾಶ ಕೊಡ್ತದೆ ಇನ್ನು ಹೆಮ್ಮೆ ಬಂತ ಅಂಚೆನೆ ಆ ಸಂದರ್ಭ ಒಂದೇ ಎಜುಕೇಶನ್ ಜಾಸ್ತಿ ಇತ್ತಿನ ಬಂಡ SSLC ಕರೆಗೆ ಕೊಡ್ಲಿ ಮಾಡಿ ನಾನು ಕಟ್ಟಿಂಗ್ ಕ್ಲಾಸ್ ಬಪ್ಪೇನು ಇದೆಲ್ಲ ಟೈಲರಿಂಗ್ ಮಾಡೋದಿದ್ದಾನೆ ಕಟ್ಟಿಂಗ್ ಕ್ಲಾಸ್ ಅಂತ ಮಾಡೋದು ನಾನು ಕೇಳಿ ನಾನು ಎನ್ನ ಮೆಕ್ಕೆಲ್ಲ ಕೇಳಿದ್ದೆ ನಾನು ಕಟ್ಟಿಂಗ್ ಕ್ಲಾಸಿಗೆ ಹೋಡ ಅಂತ ಅದಕ್ಕೆ ಸರಿ ನೆನೆಕೊಂಡು ಆ ಕಟ್ಟಿಂಗ್ ಕ್ಲಾಸ್ ಬಂದ್ಬಿಟ್ಟು ಒಂದು ಆ ವಿದ್ಯೆ ಇನ್ನು 1000 ಜನಕ್ಕೆ ನೊಪ್ಪು ಕೊಡ್ತದೆ ಪಂಜರ ನನಗೆ ಸುಲಭ ದಾದ ಕಟ್ಟಿಂಗ್ ಕ್ಲಾಸಿಗೆ ಆ ಕಟ್ಟಿಂಗ್ ಕ್ಲಾಸ್ ಹತ್ರ ಬೈಯಾಗ ರಡ್ಡು ಒಣಸಮನ ಗ್ಯಾರಂಟಿ ಉಂಟು ನಂಗೆ ಬಾಕಿದ ಉದ್ಯೋಗದ ಆಗ್ತದೆ ದಯಪಂಡ ಮೂಜಿ ಉದ್ಯೋಗ ಮಾತ್ರ ಜೀವನದ ಪರ್ಯಂತ ಒಂಜಿ ಆಶ್ರಯ ಒಂಜಿ ನಂಗೆ ಪಾಡದ ಕುಂಟು ರಡ್ಡು ಒಣಸ್ ಈ ಮೂಜಿ ನಮ್ಮ ಜೀವನಕ್ಕೆ ಬೋಡಾಪಿನಂಚಿನ ಈ ಮೂಜಿ ಉದ್ಯೋಗ ಸಮಾಜ ಅಂತ್ಯ ಆಪಣ ಮುಟ್ಟಲ್ಲ ಒರಿಯುವಂಚಿನ ಉದ್ಯೋಗ ಒಂದು ನಮಗೆ ನೆನಪು ಕೊಡ ನೆಂಚಾದ ಈ ಉದ್ಯೋಗ ನಂಗೆ ರಡ್ಡು ಒಣಸ್ ಮಲ್ಪರೆ ಸಾಲ ತೊಂದರೆ ಆಪಸಿ ನಮ್ಮ ವಿಶ್ವಾಸ ಕೂಡ ಆತೆ ಬುಕ್ಕೊಂಡ್ ಜಗಡೆ ಅನ್ಕೊಂಡೆ ನಂಗೆ ಪ್ರಯತ್ನ ಕೊಡು ಇದು ಯಾನು ಈಗ ಈ ಕ್ಲೋತಿಂಗ್ಸ್ ಬಗ್ಗೆ ಅಥವಾ ಟೈಲರಿಂಗ್ ಬಗ್ಗೆ ಎಲ್ಲ ಅನುಭವಿಸಿ ಅಣ್ಣ ತೂತೆ ಇದ ಬಗ್ಗೆ ಹೋದು ಸ್ಟಡಿ ಮಾಡ್ತದೆ ಎಂಚ ಹಾಕೊಂಡು ಬೇಜಾರ್ದ ಪತ್ತಿನ ಲಾಸ್ಟ್ ಮಟ್ಟಲ್ಲ ಎಂಚ ಹಾಕೊಂಡು ತೆರೆದಂದ್ರೆ ಯಾನು ಸ್ವತಃ ಮಾಡ್ದಂಗೆ ಆಯ್ತು ಅನುಭವಿಸಿ ಆಂಡಲ್ಲ ಅಲ್ಪ ಕೆಲಸಕ್ಕೆ ಜನದಿಂದ ನಾ ಫ್ಯಾಕ್ಟ್ರಿ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಾಗ ಟೈಲರ್ನಕ್ಕೂ ನಮ್ಮ ಮುಲ್ಪ ಉಳ್ಳೇದು ಗೊತ್ತೇ ಜನರಲ್ಲಿ ಯಾನ್ ನಂಗೆ ಬೊಂಬಾಯಿ ಹಿಡ್ದು ಭಿವಂಡಿ ಬಂದ್ಬಿಡ ಏರಿಯಾ ಹಿಡ್ದು ನಾರ್ತ್ ಇಂಡಿಯನ್ ಕನ್ನಡ ಪ್ರಯತ್ನ ಯಾನು ಓದಿದ್ದೆ ಹೋದ ಅದು ಪೂರ ಫುಲ್ ಟೀಮ್ ಸೆಟ್ ಮಾಡ್ತಾ ಆಡಲ್ಲ ಮನಸ್ಸು ಒಂದು ಮೂಲೆ ಹಿಡಿತಂದ್ರೆ ಉಲ್ತಾನ ಏರಿಗ ಬೇಲೆ ಕೊರ್ಪು ನಡೆದ ನಾವು ಊರದೊಂದು 2 ಜನಕ್ಕೆ ಬೇಲೆ ಕೊರ್ಪು ನಂಡ ಎಲ್ಲ ಸೈನ್ಯಗಳನ್ನ ಬಂದು ಚಂದ್ರನೊಟ್ಟಿಗೆ ಬೇಲೆ ಬಂದಿಗೆ ಅವೊಂದು ಬುಧರಲ್ಲ ಉರಿ ಉನ್ನತ ಒಂದು ಸಂತೋಷ ನಮ್ಮ ಜೀವನ ನಡ್ಕೊಂಡು ಅದಕ್ಕೋಸ್ಕರ 4 ಜನ ಮತ್ತೆ ಊರದಲ್ಲಿ ಇಡ್ತಿದ್ದು ಕೊಟ್ಟು ಕಾಲ ಪ್ರಯತ್ನ ಮಂತಂದು ಹೋಗ್ಲಿಕ್ಕನೆ ಇನ್ನು ಈಗೆಲ್ಲ ಸಂಸ್ಥೆ 4 ಜನ ಮಾತ್ರ ಬಿದ್ದಾರು 56 ಜನಕ್ಕೆ 52 ಜನ ನಮ್ಮ ಊರದಲ್ಲಿ ಒಂದು ಸಂತೋಷ ನೀವು ಬೊಕ್ಕ ಗೊತ್ತಾಗಿ ನಮ್ಮ ಊರು ಈತಿ ಜನರ ಟೈಲರ್ ಬೇಲೆ ಬಂತಂದ್ರೆ ಈತಿ ಜನಕ್ಕೆಲ್ಲ ಅವಶ್ಯಕತೆ ಉಂಟು ಒಂದು ಇಲ್ಲಿ ಕೂಡ ಅಂತ ನೂತ ಅರ್ಜಿಲು ಬೈದ ಅಡ ಕೆಲಸ ಕೊಟ್ಟ ಮನಸ್ಸುಂಡು ಕೆಲಸ ಕೊಟ್ಟ ಧೈರ್ಯ ಬರಬೇಕು ಕಾರಣ ಐತೆ ನಮ್ಮ ಪೂರ ಒಟ್ಟಾವನ್ನ ದಾತ್ರ ಸಂಸ್ಥೆ ಮಾಡ್ತಾರೆ ಆವಂದಿಸಿ ದಾಯ ಕಾರಣಕ್ಕೆ ಇನ್ನು ಮಲಮಲ್ಲ ಟೈಲರ್ಸ್ ಡೇರ್ಲ ಬೈದಿಸಿ ಅಂತ ಲೆಕ್ಕ ಆ ಮಲಮಲ್ಲ ಟೈಲರ್ಸ್ ಬರ್ತಾನೆ ನಮ್ಮ ಸಂಘಟನೆ ಸ್ಟ್ರಾಂಗ್ ಹಾಕೊಂಡು ನಮ್ಮ ಸಮಾಜದಲ್ಲಿ ತರದೆರೆದು ಬದುಕಲೆ ಹಾಕೊಂಡು ನಮ್ಮ ಒಳಗಡೆ ಸಂಘರ್ಷ ಒಂದು ನಮ್ಮ ಸಂಘರ್ಷ ಯಾರ ಬಲ್ಲಿರ್ತಾರೆ ನಮ್ಮ ಒಳಗಡೆ ಆ ಪ್ರೀತಿ ಬಾಂಧವ್ಯತೆ ಬೋಡು ಆ ವೃತ್ತಿ ಬಾಂಧವ್ಯ ಮೋಕೆ ಬೋಡು ನಮ್ಮ ಕಾಂಪಿಟೇಷನ್ ಸಹಜ ತಪ್ಪತ್ತದು ಆನಂದ ಆಂಡಲ್ಲ ನಮ್ಮ ಮೂಲತ್ವವನ್ನು ಬಿಟ್ಟು ನಮ್ಮ ಕಾಂಪಿಟೇಷನ್ ಬರಬೇಕು ಒಂದು ನಮ್ಮ ಸುರೂಕಾದ ಕರಿಯೋಣ ಕೆಲಸ ಯಾರು 400 ರೂಪಾಯಿಗೆ ಒಂದು ವಸ್ತು ಕೊಟ್ಟ ಬಂದಿರ್ತಾರಣ್ಣ ಕುಡಲಿ 300 ರೂಪಾಯಿ ಬರೋಣ 400 ರೂಪಾಯಿ ತೊಗೊಳ್ಳೆ ಕಾಂಪಿಟೇಷನ್ ಓದ್ಕೊಡ್ಸಿ ಕಾಂಪಿಟೇಷನ್ ಮಂದಿ ಕೊಟ್ಟಿಗೆ ನಾವು ಟೋಟಲ್ ಮಾರ್ಕೆಟ್ ಆದ ಮಾರ್ಕೆಟ್ ಆದ ಲೆಕ್ಕನೆ ಡೈರೆಕ್ಟ್ ಇಂಡೈರೆಕ್ಟ್ ಆದ್ರೆ ನಮ್ಮಕ್ಕೆ ತೊಂದರೆ ಲಾಭ ಅದಕ್ಕೋಸ್ಕರ ಏರ್ಲ ಅಕ್ಕಲ್ನಕ್ಕ ಜೀವನದ ಪಡಿ ಅಕ್ಕಲ್ನಕ್ಕೆ ತಿಕ್ಕೊಂಡು ಏರ್ನ ಪಡಿ ಇಲ್ಲ ಏರಿ ಹೋಗಿ ಬರಲ್ಲ ನಮಗೆ ಕೋಡಿ ತಗೊಂಡು ಏನೋ ಹೆಚ್ಚ ಬಂದ್ರೆ ಹಿಂಗೆ ತಿಕ್ಕೊಂಡು ಆಯ್ತು ನಾಲ್ಕು ನಮಗೆ ತಿಕ್ಕೊಂಡೆ ಅದಕ್ಕೋಸ್ಕರ ನಮ್ಮ ಏರು ಚಿಂತ ಅಂತ ನಮ್ಮ ಪಡಿ ನಂಗೆ ತಿಕ್ಕೊಂಡು ಇದು ಏರು ನೆಟ್ ಇಲ್ಲಡು ಕೆಲಸ ಮಾಡೋದು ಜೀವನದ ನಕಲಿಚಾರ ಜೋಗ್ಲಿ ಡಾಕ್ಟರ್ ಮಂದಿ ನಕಲಿಚಾರ ಒಂದೇ ಉದ್ಯೋಗ ಇನ್ನು ಡಾಕ್ಟರ್ ಕಾರಣ ಒಯ್ದ ಕಾಸು ಬಂಡ ಪೊಲಿಗೆದ ಕಾಸು ಗುಬ್ಬಿ ಮಾಡಿದ ಕಾಸು ಗುಂಡು ಪೊಲಿನ ಕಾಸು ಆ ಕಾಸಿನ ಡಾಕ್ಟರ್ ಆತೀನಿ ತನ್ನಾದಿಗೆ ಡಾಕ್ಟರ್ ಎಲ್ಲ ಆತಿದ್ದೀರಿ ಅದ್ರ ನಾವು ಇಂಜಿನಿಯರ್ ಆಡೋಣಲ್ಲ ಇನ್ನಿತ ಇಂಜಿನಿಯರ್ ಆಡೋದು ದುಂಬುದ ಕೆಲಸದ 10-20 ವರ್ಷ ದುಂಬು ನಾವು ಬೆಂಕಿನಂಚಿನ ಕಾಸು ಆ ಫಲದ ಹತ್ರ ಇನ್ನು ಸಮಾಜ ಎಡ್ಡ ವ್ಯಕ್ತಿನ ಕೊಡ್ತಾ ನಮ್ಮ ಅಸೋಸಿಯೇಷನ್ ಇತ್ತು ಈತಿ ಜನದ ಜೋಗಲ್ಲ ಇನ್ನು ಸಮಾಜ ಬಂದು ಎಡ್ಡ ಆಸ್ತಿ ಆಗ್ತದೆ ಆಯ್ತಾ ಮೂಲವರ್ಗ ಬಂದ ನಾವು ಬೆಂಚಿನ ಕಾಸು ನಮ್ಮ ಈ ಉದ್ಯೋಗ ಕೊಂದಿನ ತೃಪ್ತಿ ಪಡ್ತಾ ಕಾಸು
ಅಂಚಾದ ನಾವು ಮಾತೆಲ್ಲ ಒಂದು ನಾನು ಸಂಘಟನೆ ಒಂದು ವಿನಂತಿದಾದ ಬಂಡ ಏರು ಒಂದು ಸಮಾಜದ ಗಣ್ಯ ಟೈಲರ್ಸ್ ಅಕ್ಲಿನ್ ಶುರು ನಮ್ಮ ಸಂಘಟನೆ ಸೇರ್ಪಾಗ ಅಕ್ಲಿನ್ ಪೂರ ಒಟ್ಟಿಗೆ ಕೊಲ್ಲಾದ ಪಾತೆರ್ದ ವ್ಯವಸ್ಥೆ ಮಂತೊಂದು ಎಲ್ಲೆಲ್ಲೇ ಏರು ಪಾಪ ಅಕ್ಲಿನ್ ಒಟ್ಟಿಗೆ ಅಕ್ಲೆಲ್ಲ ಒಂದು ಸಮಾಜ ಮುಖ್ಯ ವಾಹಿನಿಗೆ ಬರ್ಪಲಾಗ ನಾವು ಪ್ರಯತ್ನ ಮಾಡ್ಬೇಕ ಅವಾಗ ಮಾತ್ರ ನಮ್ಮ ಸಂಘಟನೆಗೆ ಒಂದು ಪುನರಾವರ್ತಂದೆ ಈ ಒಂದು ಪಿರವಡು ನಂಗೆ ಮಸ್ತ್ ತೊಂದರೆಗಳು ಬರ್ಪ ಅದಕ್ಕೋಸ್ಕರ ನಮ್ಮ ಸಂಘಟನೆ ಒಂಚೂರು ಜಾಸ್ತಿ ಬಂದಕ್ಕೆ ಒಂದೇ ಒತ್ತು ಕೊಡೋದು ಜಾಸ್ತಿ ನಾವು ಮಾಡ್ಬೇಕ ನಮ್ಮ ದುಂಬದ ಜನಕ್ಕೂ ನಂಗೆ ಎಡ್ಡ ಅವಾರ್ಡ್ ಅಂಚೇನೆ ಪುಡ ವಿಷಯದ ಬಂಡ ಹೆಂಗೆ ಪನ್ನೆರಡು ನಮ್ಮ ಒಂದು ಸಂಸ್ಥೆ ಬೇಲೆ ಮಾಡ್ಕೊಂಡಾಗ ESI PF ಅತನ ಅವೇ ಸರ್ಕಾರದ ವ್ಯವಸ್ಥೆ ಎಣ್ಕೊರಡು ಮುಂದಿನ ಕೊರೋನಾ ಅಂಡ ಆಗ ಬೋರ್ಡಾಗಿನ ವ್ಯವಸ್ಥೆಗಳು ಮಾತ್ರ ಸರ್ಕಾರ ಅಡ್ದುಂಡು ಹೆಚ್ಚಿನ ಆಲೋಚಿಸಿ ಎಲ್ಲ ಇಂಕಲ ಫ್ಯಾಕ್ಟರಿ ಪೂರ ESI PF ಲೇಬರ್ ಈ ಮೂಜಿಲ ಉಂಟು ಈ ಮೂಜಿಲ ಇಂದು ಕೊರೊಂದಿಲ್ಲ ಆಂಡ ಜನಕ್ಕೆ ಅವಶ್ಯಕತೆ ಹೆಚ್ಚು ಅಂತೋದು ಎನ್ನ ಪಾಡೋಡಚ್ಚು ESIಗೆ ಎನ್ನ PF ಪಾಡೋಡಚ್ಚು ಸರ್ ದಯಗೆ ಅಂತ ಅಥವಾ 50 ರೂಪಾಯಿ ಜಾಸ್ತಿ ತಿಕ್ಕೊಂಡದೆ ತಿಂಗಳಿಗೆ 50 ರೂಪಾಯಿ ಜಾಸ್ತಿ ತಿಕ್ಕೊಂಡು 50 ರೂಪಾಯಿ ನಾವೇ ಸರ್ಕಾರ ಕಟ್ಟಡದಾಂಡ ತನ್ನ ಬುಡದ ಜೋಗುಲ ತನ್ನ ಅಪ್ಪೆಮ್ಮನ ಹುಷಾರಿದಿಂದ ಕೊಡ್ತಗೋ ಇನ್ನು ವೈದ್ಯಕೀಯ ವೆಚ್ಚ ಪಂಪಿನ ಗಗನ ಮಾಡುದುಂಡು ಅವೇನು ಪರಿಸರ ನಮ್ಮ ಸಾಧ್ಯತೆ ESI ಮಸ್ತ್ ವ್ಯವಸ್ಥೆಗಳನ್ನು ಬರೋದುಂಡು ಅವೇನು ನಮ್ಮ ಜೊತೆ ಜಾತೆ ಅವೇನು ಜೊತೆಗ ನೇನೆ ಪಂಪುಣೆ ಯಾನ್ ಮಾತ್ರ ಸೇರ್ಪಾದು ಏರಿಯ ಬೆಂದರ ಒಂದು ಎಲ್ಲೇ ಕಾಲಿಗೆ ದಾದ ಬಂದ ಆ ಸರ್ಕಾರದ ಕಾನೂನು ಅವೇನು ನಮ್ಮ ಸರಿಯಾದ ಮತದಾನ ನಮ್ಗೆ ಆಯ್ತು ಬೋರ್ಡಿನ ವ್ಯವಸ್ಥೆ ತಿಕ್ಕುವ ಟೈಲರ್ ಪಂಪಿನ ರಡ್ಡು ಕಾರಣಕ್ಕೆ ಫ್ಯೂಚರ್ ನೆನಪರ್ಕೊಂಡು ಒಂಜಿ ಗಂಟೆ ಬೇನೆ ಒಂಜಿ ಬೆರಿ ಬೇನೆ ಒಂದು ಯಾನ್ ತೆರೆದಿನ ದಯಪಂಡ ಪ್ರತಿ ಟೈಲರ್ನೆಲ್ಲ 14 ವರ್ಷದ ಅಕ್ಕ ಮೊರಂಪು ನೀತ ಅಲ್ಪ ತೊಂದರೆ ಆದ ಹಾಗೆ ಕೆಲಸ ಕಷ್ಟ ಆಗ ಒಂದು ಹಿಂಗೆ ಗೊತ್ತಿದೆ ಅದು ಹಿಂಗೆ ತೆರೆದಿನ ಮಸ್ತ್ ಜನ ಬಂದಿರ ರಡ್ಡು ಸಿಕ್ಕಿಗೆ ಭಾರಿ ತೊಂದರೆ ಬರ್ಬೋದು ಅದಕ್ಕೋಸ್ಕರ ಬಂದು ನಾನು ಪ್ರತಿಯವರೆಲ್ಲ ಅಕಲ್ನ ಫ್ಯೂಚರ್ದ ಅಕಲ್ನ ಭವಿಷ್ಯದ ಒಂದು ಎಡ್ಡೆಪ್ಪಗೋಸ್ಕರ ಪ್ರತಿಯವರೆಲ್ಲ ಸರ್ಕಾರ ತಿಕ್ಕೊಂಡ ಭವಿಷ್ಯ ನಿಧಿದ ವ್ಯವಸ್ಥೆ ಆವಾಡು ಅಥವಾ ESI ಒಂದು ವ್ಯವಸ್ಥೆ ಆವಾಡು ಈಗ ನಾವು ಮಾತೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಬೋದು ಈಗ ಬೋಡಾಪಿನ ವ್ಯವಸ್ಥೆಯನ್ನು ಮಂದು ಒಂದು ಐನು ನಮ್ಮ ಫ್ಯೂಚರ್ಗೆ ಎಡ್ಡೆ ಆಡುವ ದೃಷ್ಟಿಯಲ್ಲಿ ನಾವು ಮಾಡ್ಬೇಕ ಅರಣ್ಯ ಈ ಸಭೆಗೆ ಮೋಕೆಡಿ ಇರ್ಕೊಂಡಲ್ಲ ಅದಕ್ಕೆ ನಮ್ಮ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ನಂಜಿನ ಹರೀಶ್ ಪೂಜಾರಿಗಳು ಹೂ ಕೊಕ್ಕ ಶಾಲು ಪಾಡ್ದು ಪ್ರೀತಿದ ಕಾಣಿಕೆಯನ್ನು ಸ್ವೀಕಾರ ಮಾಡ್ಕೊಂಡು ವಿನಂತಿ ಮಾಡಿದ್ರೆ ಬಂದ್ರೆ ನನ್ನ ತುಂಬ ಈ ಮಂತೊಂದು ಸಂಘಟನೆದ ಜೊತೆ ಗುರುತಿಸ ಒಂದು ಇನಿ ನಮ್ಮ ಕ್ಷೇತ್ರಡೆ ಒಂದು ಹಿರಿಯ ಸ್ಥಾನ ಮುಟ್ಟನ ಸುಮಾರು ಒಂದು ಅದು 7 ಜನಕ್ಕೆ ನಮ್ಮ ಕ್ಷೇತ್ರ ಸಮಿತಿ ವತಿಯಿಂದ ಸನ್ಮಾನ ಮಾಡ್ತಾರೆ ಉಳ್ಳಗ ವಲಯದ್ದು ಶಿವರ ಮಾಡುವ ಅಂಚನೆ ಪೆರ್ಮನೂರ್ದು ಕೆ ಕುಂಜಪ್ಪ ಶ್ರೀಯನ್ ಕಿನ್ಯರ್ದು ಶ್ರೀ ನಾರಾಯಣ್ ಪಜಿಯರ್ದು ಶ್ರೀ ಉಮೇಶ್ ಟೈಲರ್ ಕೊಣಾಜಿಯರ್ದು ಶ್ರೀ ನಾರಾಯಣ್ ಬೆಲ್ಮ ಮುಡಿಪುರದ್ದು ದಿವಂಗತ ಚೆನ್ನಮ್ಮ ಆಳ್ವ ಪತ್ನಿ ಶಶಿಕಲಾ ಆಳ್ವ ಮಕ್ಕಳು ರೇಷ್ಮಾ ರವಿ ಭಂಡಾರಿ ವಿದ್ಯಾಪ್ರಸಾದ್ ಶೆಟ್ಟಿ ಮೊಮ್ಮಕ್ಕಳು ಮೋಕ್ಷ ಭಂಡಾರಿ ಸಾನಿಧ್ಯ ಶೆಟ್ಟಿ ಕೆಲಸ ಟೈಲರಿಂಗ್ ಅಜ್ಪು ವರ್ಷಗಳು ಟೈಲರ್ ವೃತ್ತಿ ಇದ್ದದು ಉಳ್ಳಲ ವಲಯದ ಎಂಗ್ಲ ಮೋಗಿದ ಶಿವರಮಣಿ ಅವರಿಗೆ ನಮ್ಮ ಮಾತನ್ನೆಲ್ಲ ಕರತಾಡದೊಟ್ಟಿಗೆ ತಾಕಿದ ಒಂದು ಅಭಿನಂದನೆ ಬರೋದು ಕೇವಲ ಶಾಲೆ ಫಲವತ್ತು ಪ್ರಕೃತಿಗೆ ಮಾತ್ರ ನಮ್ಮ ಕೈ ಚಪ್ಪಳೆಲ್ಲ ಕೊಡ್ತಾ ಬಂದ ಹೆಚ್ಚಿನ ಹಿರಿಯ ಜೀವ ಅನೇಕ ವರ್ಷದಿಂದ ಟೈಲರ್ ವೃತ್ತಿ ಮತ್ತೊಂದು ನಮ್ಮ ಗುಲ್ಲೇರು ಅದಕ್ಕೆ ನಮ್ಮ ಮಾತನ್ನೆಲ್ಲ ಮೋಕ್ಯದ ಸೋಮ ಸಂದಾಯಿತ ತಾಟಿದ ಮುಖಾಂತರ ಬರೋಡು ಮಾಡಿದೆ ಎಂದು ನಾನು ಬಂದರೆ ಬಂದರೆ ನನ್ನ ತುಂಬು ಕುಂಬಲದ ಶ್ರೀ ಉಗ್ರಪ್ಪ ಟೈಲರ್ ಸೋಮೇಶ್ವರ ವಲಯದ ಶ್ರೀ ಉಗ್ರಪ್ಪ ಟೈಲರ್ ಅಂಜನೆ ಬಾಲಕೃಷ್ಣ ಮಂದಿರದ ಪ್ರಧಾನ ಅರ್ಚಕರಲ್ಲ ಬಾರಿ ಸೇವೆ ಸದಾಗಿ ಮಾಡಿ ಉಗ್ರಪ್ಪ ಟೈಲರ್ ಬರೋಡು ಮಾಡಿದೆ ಅನ್ನೋದು ವಿನಂತಿ ಮಾಡಿದ್ದಾರೆ ಇವತ್ತ ಉಗ್ರಪ್ಪ ಮೂಲ್ಯ ವಿದ್ಯಾನಗರ ಕುಂಬಲ ಮಂಗಳೂರು ತಾಲೂಕಿನ ಉರುವದ ಅಶೋಕನಗರದಲ್ಲಿ ಶ್ರೀಯುತ ದೇವಪ್ಪ ಮೂಲ್ಯ ಹಾಗೂ ಶ್ರೀಮತಿ ತುಂಬು ಮೂಲ್ಯರ ಸುಪುತ್ರರಾಗಿ 1931ರಲ್ಲಿ ಜನಿಸಿದ್ದಾರೆ. 2ನೇ ತರಗತಿಯವರೆಗೆ ಶಾಲೆಗೆ ಹೋಗಿದ್ದಾರೆ.
ತನ್ನ 15ನೇ ವಯಸ್ಸಿನಲ್ಲೇ ಉರುವದ ಬಾಬು ಟೈಲರ್ ಎಂಬವರಲ್ಲಿ ಹೊಲಿಗೆ ಕೆಲಸವನ್ನು ಪ್ರಾರಂಭಿಸಿ ಕಲಿತು ಇದೀಗ ಅವರು ಸಾಧಾರಣ 70 ವರ್ಷಗಳ ಹೊಲಿಗೆ ವೃತ್ತಿಯ ಅನುಭವವನ್ನು ಹೊಂದಿರುತ್ತಾರೆ. ಇದೀಗ ಅವರಿಗೆ 87 ವರ್ಷ ಪ್ರಾಯವಾಗಿದ್ದು ಕಳೆದ ವರ್ಷದವರೆಗೂ ಅವರನ್ನು ಕೈ ಹಿಡಿದು ಸಂಸಾರ ನಡೆಸಿದ್ದಾರೆ, ಈಗಲೂ ನಡೆಸುತ್ತಲೂ ಇದ್ದಾರೆ. ಸುಮಾರು 25 ವರ್ಷಗಳಿಂದ ಸೋಮೇಶ್ವರ ಗ್ರಾಮದ ಕುಂಪಲದಲ್ಲಿ ವಾಸವಾಗಿದ್ದಾರೆ. ಸುಮಾರು 15 ವರ್ಷಗಳಿಂದ ಕುಂಪಲದ ಬಾಲಕೃಷ್ಣ ಮಂದಿರದಲ್ಲಿ ಭಗವಾನ್ ಶ್ರೀಕೃಷ್ಣನ ಅರ್ಚನೆಯನ್ನು ಮಾಡುತ್ತಿದ್ದು ಈಗಲೂ ಅರ್ಚಕರಾಗಿ ತನ್ನ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಶ್ರೀಯುತ ಉಗ್ಗಪ್ಪ ಮೌಲ್ಯರು ಇದುವರೆಗೂ ಕನ್ನಡಕವನ್ನು ಧರಿಸದೇ ಕೆಲಸ ಮಾಡಿರುವುದು ಅವರ ವಿಶೇಷತೆಯಾಗಿದೆ. ಯಾವುದೇ ದುರಭ್ಯಾಸಕ್ಕೆ ಒಳಗಾಗದ ಶುದ್ಧ ಸಸ್ಯಾಹಾರಿಗಳು ಆಗಿರುವಂತಹ ಶ್ರೀಯುತರು ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡಿರುವುದು ಈ ಹೊಲಿಗೆ ಕೆಲಸದಲ್ಲಿ ವಿಶೇಷವಾಗಿದೆ. ಅವರ ಹೊಲಿಗೆ ವೃತ್ತಿಗೆ ಅವರು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ನಾವು ಇಂದು ಕ್ಷೇತ್ರ ಸಮಿತಿಯ ವತಿಯಿಂದ ಸನ್ಮಾನಿಸುತ್ತಿದ್ದೇವೆ. ಅವರಿಗೆ ಆಯುರಾರೋಗ್ಯ ಭಾಗ್ಯ, ದೀರ್ಘಾಯುಷು ಭಗವಂತನು ನೀಡಲಿ, ಭಗವಂತನು ಕರುಣಿಸಲಿ ಎಂದು ಶ್ರೀ ದೇವರಲ್ಲಿ ಬೇಡುತ್ತಾ ಅವರಿಗೆ ಶುಭವಾಗಲಿ ಎಂದು ಹಾರೈಸುತ್ತೇವೆ. ಬಂದರೆ ಉಗ್ಗಪ್ಪ ಟೈಲರ್ ಕುಂಪಲ ಬಾಲಕೃಷ್ಣ ಮಂದಿರದ ಪ್ರಧಾನ ಅರ್ಚಕರಾದ ಕನ್ನ 14 ವರ್ಷಗಳ ಸೇವೆ ಸೊಸೈಟಿ ಮಾತಾಡಿದರು. ಹಿರಿಯರು ಇದೀಗ ಕರ್ನಾಟಕ ದೇವರದ ಟೈಲರ್ ಬರ್ತಿರೋ ಹುಲಿಯರ ಬಣ್ಣ ನಿಜಕ್ಕೂ ಭಾರಿ ವಿಶೇಷತೆ ಬಂದಿದ್ದು ಅಲ್ಲಿ ನಮ್ಮ ಮಾತನ್ನ ಪರವಾದ ಪ್ರೀತಿಪೂರ್ವಕ ಅಭಿನಂದನಾಪೂರ್ವಕమైన ಸನ್ಮಾನವನ್ನು ಜೋರ್ದಾರ್ ಕೈ ಚಪ್ಪಾಳೆಯ ಮೂಲಕ ಪಡೆದುಕೊಂಡಿದ್ದಾರೆ ವಿನಂತಿಸಬಹುದು. ಕಿನ್ನಪ್ರಶ್ರೀಯವರು ತಂದೆ ರಾಮಮೂಲ್ಯ, ತಾಯಿ ಮೋನಪ್ಪ ದಂಪತಿಗಳ 5 ಜನ ಮಕ್ಕಳಲ್ಲಿ ತೃತೀಯ ಪುತ್ರರಾಗಿ 10/5/1956 ಜನಿಸಿದವರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು ಹಾಗೂ ರಾತ್ರಿ ಶಾಲೆ ಗಣಪತಿ ಹೈಸ್ಕೂಲ್ ಮಂಗಳೂರಿಗೆ 2ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿರುತ್ತಾರೆ. ತನ್ನ 9ನೇ ವರ್ಷ ಪ್ರಾಯದಲ್ಲಿ ಟೈಲರ್ ವೃತ್ತಿಯನ್ನು ಆರಂಭಿಸಿದ ಇವರು 1976ರಲ್ಲಿ KS ಟೈಲರ್ ಎಂಬ ಸ್ವಂತ ಟೈಲರ್ ಅಂಗಡಿಯನ್ನು ಸ್ಥಾಪಿಸಿರುತ್ತಾರೆ ಹಾಗೂ ತನ್ನ ಅನೇಕ ಶಿಷ್ಯರಿಗೆ ತರಬೇತಿಯನ್ನು ನೀಡಿರುತ್ತಾರೆ. ಮಂಡಲ ಪಂಚಾಯತ್ ಸಮಯದಲ್ಲಿ ತಾನು ಕಲಿತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು ಇದರ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾಗಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿರುತ್ತಾರೆ. 6/2/1980ರಲ್ಲಿ ಪತ್ನಿ ಲೀಲಾವತಿಯವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿದ್ದಾರೆ. ತಾನು ಹೆಚ್ಚು ಕಲಿಯಿದ್ದರೂ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿರುವ ಇವರು ಮಗಂದಿರು ಲೆಫ್ಟ್ ಮೆಕ್ಯಾನಿಕ್ ಹಾಗೂ MBA ಅಕೌಂಟ್ಸ್ ಆಗಿ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮಗಳು ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 300 ಯುವಕಮಂಡಲ ರಿಜಿಸ್ಟರ್ ಪುತ್ತೂರಿನ ಸದಸ್ಯರಾಗಿದ್ದು ಸಾಮಾಜಿಕ ಕ್ಷೇತ್ರದಲ್ಲೂ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇನ್ನು ನಮ್ಮ ನಾಯಕತ್ವವನ್ನು ವಹಿಸಿರುವ ಕಾರ್ಯಾಧ್ಯಕ್ಷರಾದ KS ಆನಂದ್ ಅವರನ್ನು ಈ ವೃತ್ತಿಗೆ ಪ್ರೇರೇಪಿಸಿದ್ದು ಇವರ ಸಹೋದರರಾಗಿದ್ದಾರೆ. ಚರ್ಮಂದೂರು ವಲಯದ ಸಕ್ರಿಯ ಸದಸ್ಯರಾಗಿದ್ದು ಎಲ್ಲ ವೃತ್ತಿ ಬಾಂಧವರ ಸಮಸ್ಯೆಗಳಿಗೆ ಸ್ಪಂದಿಸುವ ಹಾಗೂ ಸಹಾಯವನ್ನು ನೀಡುವ ನಿಮ್ಮ ಸಮಾಜ ಸೇವೆ ಹಾಗೂ ವೃತ್ತಿಯ ಸೇವಾ ಹಿರಿತನವನ್ನು ಗುರುತಿಸಿ ಉಳ್ಳಾಲ ಕ್ಷೇತ್ರ ಸಮಿತಿಯ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಟೈಲರ್ ಕ್ಷೇತ್ರ ಮಾತ್ರ ಶೈಕ್ಷಣಿಕ ರಂಗದ ತನ್ನ ಕೊಡುಗೆಯನ್ನು ಸಂದಾಯಿತ ಮಂತ್ರಿಯಾದ ಶ್ರೀಯುತ ಕೆ ಕುಂಜಪ್ರಶ್ರೀ ಮಾತ್ರ ನಮ್ಮ ರಾಜ್ಯಾಧ್ಯಕ್ಷರಾಗಿನ ಶ್ರೀಯುತ KS ಆನಂದನ ಪ್ರಲಯ ಪತ್ರಿಕೆಯಲ್ಲಿ ನಮ್ಮ ಉಲ್ಲೇಖ ಮಾಡಿಬಿಡೋದು. ಈ ಪತ್ರಗಳು ನಮ್ಮ ಮಾತುಗಳ ಕೈ ತಾಟಿದ ಒಟ್ಟು ಸ್ವಲ್ಪ ನಮ್ಮ ಸನ್ಮಾನ ಮಂತ್ರಿ ಬಾರಿ ಕೊಡುವುದು ಈಗ ಬರೆದು ಮಾತನ್ನಲ್ಲ ಕೈ ಚಪ್ಪಾಳದ ಒಟ್ಟು ಅದಕ್ಕೆ ಶಾಲು ಮಾಲ ಅಂಚನೆ ಫಲವಸ್ತು ಕೊಟ್ಟು ಸ್ಮರಣಿಕೆದೊಟ್ಟಿಗೂ ಸನ್ಮಾನ ಸಂದಾಯಿತ ಬಂದ್ಪಡ್ಕೊಂಡು ವಿನಂತಿ ಬಂದರೆ ದುಮ್ಮದು ಪಜೀರು ವಲಯದು ಉಮೇಶ್ ಟೈಲರ್ ಬೇರೆ ನಮ್ಮ ಈ ಕ್ಷೇತ್ರ ಸಮಿತಿದ ಒಂದು ಸನ್ಮಾನವನ್ನು ಸ್ವೀಕಾರ ಶ್ರೀಮಾನ್ ಉಮೇಶ್ ಟೈಲರ್ ಗೋಡಿಯಾರ್ ಗ್ರಾಮದಲ್ಲಿ ದಿ ಧೂಮಪ್ಪ ಬೆಂಚಾಡ ಮತ್ತು ದಿ ಶ್ರೀಮತಿ ಪುಟ್ಟಮ್ಮ ಇವರ 3ನೇ ಮಗನಾಗಿ ತಾರೀಕು 1/1/1953ರಂದು ಜನಿಸಿದರು. ಬಾಲ್ಯದಲ್ಲಿ 6ನೇ ತರಗತಿಯವರೆಗೆ ಚೇಳೂರು ಸಂತ ಥಾಮಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ
ಬಳಿಕ ತಂದೆಯವರೊಂದಿಗೆ ಕೃಷಿ ಕೆಲಸದಲ್ಲಿ ಸಹಾಯಕರಾಗಿ ಇದ್ದುಕೊಂಡು ಟೈಲರ್ ವೃತ್ತಿಯನ್ನು ಹತ್ತಿರದ ತುರ್ನಾಡು ಗ್ರಾಮದ ಡಿ ಭೂಮಪ್ಪ ಗಟ್ಟಿ ಎಂಬವರಲ್ಲಿ ಅಭ್ಯಾಸ ಮಾಡಿ ಬಳಿಕ ಚೇಳೂರು ಗ್ರಾಮದಲ್ಲಿ ಟೈಲರಿಂಗ್ ಅಂಗಡಿಯನ್ನು ಆರಂಭಿಸಿದರು. ಕೃಷಿಗೆ ಪರಿಚಯ ಬಂದಿದ್ದಾರೆ. ನಿಜಕ್ಕೂ ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಟೈಲರ್ನಾಗ್ಲು ಸೇವೆ ಸಂದಾಯ ನಾವು ಪುಗರ್ತದ ವಿಚಾರ ಇಚ್ಚಿತಿ ಒಂದು ಟೈಲರ್ ನಮ್ಮ ಉಮೇಶ್ ಟೈಲರ್ ನಮ್ಮ ಮಾತುಗಳ ಕೈತಾಡಿ ದೊಡ್ಡದು ಚಾವಡಿನಾಗ್ಲು ಶಾಲೆ ಮಾಲ ಪಾಡ್ದು ಪಲ ವಸ್ತು ದೊಡ್ಡದು ಸ್ಮರಣಿಕೆಯನ್ನು ಕೊಡದು ಸನ್ಮಾನ ಮಾಡ್ಕೊಂಡು ಬಂದೆ ನಾನು ವಿನಂತಿ ಬಂದರೆ ಮೊದಲೇ ನನ್ನ ದುಬ್ಬರು ಕಿಂಡಿ ವಲಯದ ಹಿರಿಯರನ್ನೇ ಶ್ರೀ ನಾರಾಯಣ ಟೈಲರ್. ಶ್ರೀ ನಾರಾಯಣ ತಂದೆ ದಿವಂಗತ ತಿಮ್ಮಪ್ಪ ಮಡಿವಾಳ, ವಿಳಾಸ ದಿವಂಗತ ತಿಮ್ಮಪ್ಪ ಮಡಿವಾಳ, ರೋಲ್ ನಂಬರ್ 2/68-8, ನಿಖಿತ್ ನಿಲಯ, ಬಿಳಿಕೂರು, ಶಾರದಾ ವಿದ್ಯಾನಿಕೇತನ ಶಾಲೆ ಹತ್ತಿರ ತಲಪಾಡಿ, ದಕ್ಷಿಣ ಕನ್ನಡ. ನಾರಾಯಣ ಇವರು 2/11/1954 ಹುಟ್ಟಿದರು. ಬಾಲ್ಯದ ವಿದ್ಯಾಭ್ಯಾಸವನ್ನು ಇವರು ತಲಪಾಡಿ ಪಟ್ಟಣ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ತನಕ ಮತ್ತು 6-7ನೇ ತರಗತಿಯನ್ನು ಉಚಿತ ಭುವನೇಶ್ವರದಲ್ಲಿ ಕಲಿತರು. ನನಗೆ 15ನೇ ವರ್ಷದಲ್ಲಿ ಇವರು ಟೈಲರ್ ಕೆಲಸವನ್ನು ಸ್ವೀಕಾರ ಮಾಡುವುದರಲ್ಲಿ ಶ್ರೀ ನಾರಾಯಣ ಟೈಲರ್ ಇವರಿಗೆ ನಮ್ಮ ಮಾತುಗಳ ಕೈಚಾಟದ ಬರೋಡು ಹೇಗೆ ಮಾಲ ಪಾಡ್ದು ಪುಟ್ಟದಕ್ಕೂ ಸನ್ಮಾನದ ಒಂದು ನೆಂಪುದ ಕಾಣಿಕೆಯನ್ನು ಚಾವಡಿ ಕೋರ್ಪುರ ಮೂಲಕ ಸನ್ಮಾನ ಮಾಡ್ಕೊಂಡು ಬಂದೆ ನಾನು ವಿನಂತಿ ಮಾಡೋದಿಲ್ಲ. ಸುಮತಿ ಹಾಗೂ ಇಬ್ಬರು ಮಕ್ಕಳನ್ನು ಹೊಂದಿದ್ದಾರೆ. ಇವರು 20/10/54ರಲ್ಲಿ ಬೆಲ್ಮ ಮುಗುಲಿಯ ಮನೆಯಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವು ಹಿರಿಯ ಪ್ರಾಥಮಿಕ ಶಾಲೆ ಬೆಲ್ಮ ರೆಂಜಾಡಿಯಲ್ಲಿ ಮುಗಿಸಿದರು. ನಂತರ ಪ್ರೌಢ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರದಲ್ಲಿ ಮುಗಿಸಿದರು. ಇವರು 1966ರಲ್ಲಿ ಆನಂದ ಬೆಲ್ಮ ಲೇಖಕಟ್ಟೆ ಇದರಲ್ಲಿ ಟೈಲರಿಂಗ್ ವೃತ್ತಿಯ ಕಲಿಕೆಯಲ್ಲಿ ಆರಂಭಿಸಿದರು. ನಮ್ಮ ಮುನಿಕೋಲದ ಅಧ್ಯಕ್ಷರು 4 ಸಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹ ಮಾಡಿದರು. ಅವರ ಪತ್ನಿ ಮಕ್ಕಳು ಹೆಣ್ಣು 2 ಗಂಡು 1 ಹೀಗೆ ಟೈಲರ್ ವೃತ್ತಿಯಲ್ಲಿ ಕಾಲ ಕಳೆದಿದ್ದರು.
ನಮ್ಮ ಈ ಟೈಲರ್ ಸಂಘಟನೆ ಆಗಿರ್ಬೇಕಂತೇಳಿ ನಮಗೆ ಹೆಚ್ಚಿನವರು ಹೇಳ್ತಾ ಇದ್ದಾರೆ. ಬಹುಶಃ ಇದಕ್ಕೆ ಅಂತ ಕಾಣ್ತದೆ. ಬೇರೆ ಎಲ್ಲ ಸಂಘಟನೆಗಿಂತ ನಮ್ಮ ಟೈಲರ್ನವರು ತುಂಬಾ ಒಂದು ಈ ಪಕ್ಷದಲ್ಲಿ ಯಾವ ರೀತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ ಹಾಗೆ ನಮ್ಮ ಎಲ್ಲ ಟೈಲರ್ನವರು ಸಹ ಒಂದುಗೂಡಿಕೊಂಡು ಕೆಲಸ ಮಾಡ್ತಾರೆ. ಹಾಗೆ ಅಲ್ಲದೆ ಈ ಸಂಘಟನೆಯಲ್ಲಿ ನಮಗೊಂದು ವಿಷಯ ಕಥೆ ನೆನಪಿಗೆ ಬರ್ತದೆ. ಒಂದು ಟೈಲರ್ ಭವನ ಕಟ್ಟಲಿಕ್ಕೆ ಅಂತೇಳಿ ಒಂದು ಊರಲ್ಲಿ ಎಲ್ಲ 4-5 ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ ಟೈಲರ್ ಭವನ ಕಟ್ಟಬೇಕಂತ ಒಂದು ಎಣಿಸುವಾಗ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತರಲಿಕ್ಕೆ ಹೋಗುವಾಗ ಒಂದು ಕೆಸರಿರುವಂತಹ ಪ್ರದೇಶದಿಂದ ಆಚೆ ಕಂಬಗಳೆಲ್ಲ ಇತ್ತಂತೆ. ಆ ಕಂಬಗಳನ್ನು ಹೊತ್ಕೊಂಡು ಬರುವಾಗ ಕೆಸರು ದಾಟಿ ಬರಬೇಕಿತ್ತು. ಆಗ ಆ ಕಂಬವನ್ನು ಹೊತ್ಕೊಂಡು ಬರುವಾಗ ಆ ಕಡೆ ಈ ಕಡೆ ಅದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಎದುರುಕೊಟ್ಟು ಹೊತ್ಕೊಂಡು ಬರ್ತಾ ಇದ್ದರು. ಮತ್ತೆ ಕೆಲವರು ಕಂಬವನ್ನು ಹಿಡ್ಕೊಂಡು ನೇತ್ರ ಬರ್ತಿದ್ರು, ಕಾಲಿಗೆ ಕೆಸರಾಗ್ತದೆ ಅಂತ ಹೇಳಿ. ಹಾಗೆ ನಮ್ಮ ಸಂಘಟನೆಯಲ್ಲಿ ಹಾಗೆ ಆಗದೆ ಎಲ್ಲರೂ ಒಂದುಗೂಡಿಕೊಂಡು ಕಾಲಿಗೆ ಕೆಸರಾದರೂ ಚಿಂತೆ ಇಲ್ಲ ಅಂತ ಹೇಳಿ ಎಲ್ಲರೂ ಒಟ್ಟುಗೂಡಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಬೇರೆಯವರಿಗೆ ತೋರ್ಪಡಿಸಿಕೊಳ್ಳದೆ ಸಂಘಟನೆ ಮುಂದುವರಿಬೇಕಂತೇಳಿ ನನ್ನ ಕಳಕಳಿಯಿಂದ ವಿನಂತಿ. ಮತ್ತೆ ಇನ್ನು ಬೇರೆ ಹೇಳ್ಬೇಕಂದ್ರೆ ಈಗ ಇವರು ಉದ್ಯಮಿ ಅವರು ಬಿಲ್ಡರ್ಸ್ ಅಂತ ಕಾಣ್ತಾರೆ. ಬಿಲ್ಡರ್ಸ್ನವರಾದ್ರೂ ಕೂಡ ಒಂದು ಗಾರ್ಮೆಂಟ್ಸ್ ಅನ್ನು ತಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಟೈಲರ್ನವರಿಗೆ ಯಾಕೆ ಆಗುವುದಿಲ್ಲ ಅಂತ ನನ್ನ ಪ್ರಶ್ನೆ. ನಾನು ನಿಜವಾಗಿ ನನ್ನ ಊರು ಕೋಟ, ಶಿವರಾಮಕಾಂತರ ಊರಿನವಳು, ನಾನು ಕೋಟದವಳು. ವಿದ್ಯಾಭ್ಯಾಸ ಇಲ್ಲದಿದ್ರು ಕೂಡ ಇಲ್ಲಿಗೆ ಬಂದು ನಾನು ಸಾಧಾರಣ 200 ಜನರಿಗೆ ಕೆಲಸ ಕೊಡ್ಬೇಕಾದ್ರೆ ನಮ್ಮ ಊರಿನವರು ಬೇರೆಯವರ ಕೆಲಸ ಮಾಡ್ಕೊಂಡಿದ್ದಾರೆ ಅಥವಾ ಅವರೇ ಸ್ಟಿಚ್ ಮಾಡ್ತಾ ಇರುವಾಗ ನನಗೆ ತುಂಬಾ ಬೇಸರ ಆಗ್ತದೆ. ಮತ್ತೆ ಈ ಫೀಲ್ಡ್ ಅಲ್ಲಿ ಇಲ್ಲದವರು, ಟೈಲರ್ ಫೀಲ್ಡ್ ಅಲ್ಲಿ ಇಲ್ಲದವರು ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಅದೆಲ್ಲ ಮಾಡ್ತಾರೆ. ಗುರುಕುಲದಲ್ಲಿ ಒಂದು ಗಾರ್ಮೆಂಟ್ಸ್ ಉಂಟು, ಅವರಿಗೆ ಟೈಲರ್ ವಿಷಯವೇ ಗೊತ್ತಿಲ್ಲ, ಅವರು ಗಾರ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಇನ್ನೊಬ್ರು ಅವರು ಕಾಲೇಜಲ್ಲಿ ಲೆಕ್ಚರ್, ಅವರು ಕೂಡ ಗಾರ್ಮೆಂಟ್ಸ್ ಇತ್ತೀಚೆಗೆ ಮಾಡಿದ್ದಾರೆ. ನಮ್ಮ DIC ಇಂದ ಲೋನ್ ತೆಗೆದ್ರೆ ಸಬ್ಸಿಡಿ ಅಂತ ಹೇಳಿ ಒಂದು 30% ಲೇಡೀಸಿಗೆ ಅಂತ ಹೇಳಿ ಸಬ್ಸಿಡಿ ಸಿಗ್ತದೆ. ಮತ್ತೆ ಜೆಂಟ್ಸ್ನವರಿಗೆ 25% ಸಬ್ಸಿಡಿ ಸಿಗ್ತದೆ. 1 ಲಕ್ಷಕ್ಕೆ 30,000 ಕಟ್ಟಲಿಕ್ಕೆ. ಆಗಿರುವಾಗ ನಮ್ಮ ಟೈಲರ್ನವರು ಯಾಕೆ ಆ ಲೋನನ್ನು ತೆಗೆದು ಏನಾದರೂ ಗಾರ್ಮೆಂಟ್ಸ್ ಮಾಡಲಿಕ್ಕೆ ಒಪ್ಪುದಿಲ್ಲೋ ಏನಂತ ನನಗೆ ಗೊತ್ತಾಗುದಿಲ್ಲ. ಮತ್ತೆ ನಮ್ಮವರು ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಲೇಜಿ ಆಗಿರ್ತಾರೆ. ನನ್ನ ಫ್ಯಾಕ್ಟರಿಯಲ್ಲಿ ಕೂಡ ನಾನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಬೇಕಂತಿದ್ರೆ UP ಹುಡುಗರ ಹೊರಗೆ ಹೋಗ್ತೇನೆ. UP ಹುಡುಗರಾದ್ರೆ ಅವರು ರಾತ್ರಿ ಹಗಲಂತೇಳಿ ಕೆಲಸ ಮಾಡಿ ನಮ್ಮ ಒಂದು ಟೈಮಿಗೆ ಸರಿಯಾಗಿ ನಾವು ಒಪ್ಪಿಕೊಂಡ ಕೆಲಸವನ್ನು ನಿಭಾಯಿಸಬೇಕಾದ್ರೆ ಅವರು ರಾತ್ರಿ ಹಗಲಂತೇಳಿ ಕೆಲಸ ಮಾಡಿ ನಮಗೆ ನಡೆಸಿಕೊಡ್ತಾರೆ. ನಮ್ಮವರು ಪಕ್ಕದ ಮನೆಯಲ್ಲಿ ಮದುವೆ ಆದ್ರೆ ಇವರು 1 ವಾರ ರಜೆ. ಸಾರಿ. ಹಾಗೆ ಸೀಸನ್ ಅಲ್ಲಿ ನನಗೆ ನಮ್ಮವರ ಹತ್ರ ಕೆಲಸ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅದೇ ಈಗ ಜನವರಿ ಫೆಬ್ರವರಿ ನಮಗೆ ಅನ್ಸೀಸನ್, ಆದ್ರೆ ಈಗ ಫುಲ್ ಕೆಲಸ ಮಾಡ್ತಾರೆ ನಮ್ಮವರು. ಸೀಸನ್ ಅಲ್ಲಿ ನಮಗೆ ಬೇರೆಯವರ ಅಗತ್ಯ ಇದೆ. ಈಗ ಅವರು ಹೇಳಿದ್ರು ರಮೇಶ್ ಅಣ್ಣ ಒಂದು 200 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಅಷ್ಟು ಜನ ಸಹ ನನಗೆ ಸಾಕಾಗುದಿಲ್ಲ. ನನ್ನ ಒಂದು ಗುರಿ ಉಂಟು, ಅದು ಇನ್ನು ಸ್ವಲ್ಪ ದೊಡ್ಡ ಗುರಿಯಲ್ಲಿದ್ದೇನೆ ನಾನು. ಮತ್ತೆ ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಂಬರ್ 1 ಬಿಸ್ನೆಸ್ ವುಮೆನ್ ಅಂತ ಗುರುತಿಸಿದ್ದಾರೆ. ಆ ಸಮಾರಂಭದಿಂದ ಇವತ್ತಿನ 7ನೇ ಸಮಾರಂಭದವರೆಗೆ ನಾವು ನಮ್ಮ ಟೈಲರ್ಗಳ ಅದೆಷ್ಟು ಹಿರಿಯರನ್ನು ನೋಡಿ ಗುರುತಿಸಿ ಸನ್ಮಾನ ಮಾಡಿದ್ದೇವೆ. ಆಗ ನಂದು ಕೂಡ ಮನಸ್ಸಿನಲ್ಲಿ ಬಂದು 7 ಹೊಲದಿಂದ 7 ಮಾಣಿಯರನ್ನು ಗೌರವಿಸಿದ್ದೀರಾ, ಒಂದಾದರೂ ಲೇಡೀಸ್ ಅನ್ನು ಮಾಡಬೇಕಿತ್ತು ಅಂತ ಕುಸುಮನ ಎತ್ತಿ ತೋರಿಸಿದರು.
ಆದ್ರೆ ನಾನು ಈ ಸಂಘದ ರಾಜ್ಯಾಧ್ಯಕ್ಷನಾಗಿ ಈ ಕ್ಷೇತ್ರದ ಈ ಒಂದು ಸದಸ್ಯನಾಗಿ ನಾನು ಹೇಳ್ತಿದ್ದೇನೆ. ಇದರ ಮಧ್ಯೆ ಹಲವಾರು ಮಹಿಳೆಯರನ್ನು ನಾವು ಗೌರವಿಸಿದ್ದೇವೆ. ಗೌರವ ಪಡೆಯಲಿಕ್ಕೆ ಬಾರದವರ ಮನೆಗೆ ಹೋಗಿ ಸನ್ಮಾನ ಮಾಡಿದ ಈ ಇತಿಹಾಸ ಈ ಉಳ್ಳಾಲ ಕ್ಷೇತ್ರದ ಸಮಿತಿಗೆ ಜನತೆಗೆ ಸಂತೋಷ ಪಡ್ತೇನೆ. 20 ವರ್ಷ ಬಹುಶಃ 2 ವರ್ಷಕ್ಕೆ ಸಮಾವೇಶ ಮಾಡುತ್ತಿದ್ರು. 10ನೇ ಸಮಾವೇಶಕ್ಕೆ 11ನೇ ಸಮಾವೇಶ ಆಗ್ಬೇಕಿತ್ತು. ಬಹುಶಃ 7ನೇ ಈ ಒಂದು ಸಂದರ್ಭದಲ್ಲಿ 7ನೇ ಸಮಾವೇಶ ಸಂದರ್ಭದಲ್ಲಿ 7ನೇ ವರ್ಷದ 7ನೇ ಮಾಸದಲ್ಲಿ 7 ಜನರನ್ನು ಸನ್ಮಾನಿಸುವ ಭಾಗ್ಯ ನಮಗೆ ಸಿಕ್ಕಿತ್ತು. ಅದರಲ್ಲೂ ನಾನು ಯಾವಾಗಲೂ ಇದೆ 2012ರಲ್ಲಿ ನನ್ನ ಇಲ್ಲಿಯ ಒಳಪೇಟೆಯ ವ್ಯಾಪಾರ ಸಂಘದವರು ಇದೇ ಭವನದಲ್ಲಿ ಒಂದು ಸನ್ಮಾನ ಮಾಡಿದಾಗ ನಾನೊಂದು ಮಾತು ಹೇಳಿದೆ, ನಾನು ಒಂದು ವೇಳೆ ಇನ್ನೊಂದು ಜನ್ಮ ಅಂತ ಇದ್ರೆ ಅದು ಟೈಲರ್ ಆಗಿ ಬರಬೇಕು, ಈ ತೊಕ್ಕೋಟ್ನಲ್ಲಿ ಕೆಲಸ ಮಾಡಬೇಕು ಅಂತ ಭಾವನೆ ನಾನು ಇಟ್ಟಿನಿಂದ ಈ ಸನ್ಮಾನದಲ್ಲಿ ಉತ್ತರ ಕೊಟ್ಟೆ. ಬಹುಶಃ 6ನೇ ಕಾರ್ಯಕ್ರಮದಲ್ಲಿ ನಮ್ಮ ಈ ಉಳ್ಳಾಲ ಕ್ಷೇತ್ರ ಸಮಿತಿಯವರು ಘಟಾನುಘಟಿಗಳ ಕೈಯಲ್ಲಿ ನನಗೆ ಸನ್ಮಾನ ಮಾಡಿ ನೀವಿನ್ನು ಮನೆಯಲ್ಲಿ ಸಾಕು ನಿಮಗೆ ರೆಸ್ಟ್ ಅಂತ ಹೇಳಿದರು. ಆದರೆ ಭಗವಂತನ ಇಚ್ಛೆ, ಬಹುಶಃ ಇಡೀ ರಾಜ್ಯದಲ್ಲಿ ತಿರುಗುವಂತ ಯೋಗ ಭಾಗ್ಯ ನೀವು ನಮಗೆ ಕೊಟ್ಟಿದ್ದೀರಾ. ನಮ್ಗೆ ಒಂದು ಜನರ ಮಧ್ಯೆ ಮಾತಾಡೋ ಸ್ವರವನ್ನು ಈ ಉಳ್ಳಾಲದ ಟೈಲರ್ಗಳ ಜನತೆ ಕೊಟ್ಟಿದ್ದೀರಾ. ಆ ವೀರರಾಣಿ ಅಬ್ಬಕ್ಕನ ಆಡಳಿತದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾರಿದಂತ ಈ ಪುಣ್ಯಭೂಮಿಯಲ್ಲಿ ಆರಂಭವಾದ ಈ ಸಂಘಟನೆ ನಿಮ್ಮ ಸ್ವರ ಇಡೀ ರಾಜ್ಯದಲ್ಲಿ 6-7 ವರ್ಷದಲ್ಲಿ ಟಿಂಡಿಮ ಟೈಲರ್ಗಳ ಬಾರಿಸು ಕನ್ನಡವ ಟಿಂಡಿಮ ಅಂತ ಹೇಳಿದಂತ ಕನ್ನಡ ಸಾಹಿತಿಗಳು ನಾವು ಬಾರಿಸು ಕನ್ನಡದ ಮಣ್ಣಿನಲ್ಲಿ ಟೈಲರ್ಗಳ ಟಿಂಡಿಮ ಅಂತ ಇಡೀ ರಾಜ್ಯದಲ್ಲಿ 7 ವರ್ಷದಲ್ಲಿ ರಾಜ್ಯದಲ್ಲಿ ಸಂಘಟನೆ ಮುಟ್ಟಿಸಲಿಕ್ಕೆ ಸಾಧ್ಯವಾಗಿದ್ರೆ ಅದಕ್ಕೆ ಕಾರಣ ಈ ಉಳ್ಳಾಲ ಕ್ಷೇತ್ರ ಸಮಿತಿ, ಈ ಉಳ್ಳಾಲದ ಜನತೆ. ಈ ಜನತೆ ಪ್ರಥಮ 2000 ಇಸ್ವಿಯಲ್ಲಿ ಆದ ಸಮಾವೇಶ 15/5 ಪುರಭವನದಲ್ಲಿ 15/5/2000 ಪುರಭವನ ಆದ ಕಾರ್ಯಕ್ರಮ. ಅದನ್ನು ಈ ಸಂಘಟನೆಯನ್ನು ಈ ರಾಜ್ಯಕ್ಕೆ ಪರಿಚಯಿಸಿ ಕೊಟ್ಟಂತ ಜನ ನಮ್ಮ ಮಾಧ್ಯಮ ಮಿತ್ರರು. ಈ ಸಂಘಟನೆಗೆ ಗಟ್ಟಿಯಾದ ನೆಲೆಗಟ್ಟನ್ನು ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಂತ ಈ ಮಾಧ್ಯಮ ಮಿತ್ರರಿಗೆ ನಾವು ಇಡೀ ರಾಜ್ಯದ ಟೈಲರ್ಗಳ ಜನತೆ ಪರವಾಗಿ ಅಭಿನಂದನೆ, ವಂದನೆ, ಶುಭಾಶಯ ಒಟ್ಟೊಟ್ಟಿಗೆ ಸಲ್ಲಿಸುತ್ತೇವೆ. ಆದ್ಮೇಲೆ ಪ್ರಥಮ ಸಮಾವೇಶಕ್ಕೆ ಹೋಗ್ಬೇಕಾಗ್ತದೆ. ನಾನು ಇಡೀ ರಾಜ್ಯದಲ್ಲಿ ಸುತ್ತುವಾಗ ಒಂದು ಮಾತನ್ನು ಹೇಳ್ತದೆ ಎಲ್ಲರಿಗೆ. ಬಹುಶಃ ಇದು ನೆನಪಾಗ್ತದೆ ಇವತ್ತು ಈ ವೇದಿಕೆಯಲ್ಲಿ. ನಾನು ಟೈಲರ್ ಆಗಲಿಕ್ಕೆ ಕಾರಣ ನಮ್ಮ ಅಣ್ಣ, ಅದಕ್ಕೆ ಮೂಲ ಕಾರಣ ಕೃಷ್ಣಪ್ಪ ಸಾಲಿಯಾರ್. ನಾನು ಇವತ್ತು ನೀವಾದ್ರೂ ನಮ್ಮ ಅಂಗಡಿ ಹತ್ತಿರ ಹೋಗಿ ಆನಂದ ಯಾರು ಯಾರಿಗೆ ಗೊತ್ತಿಲ್ಲ, KS ಅಂದ್ರೆ 10 ವರ್ಷದ 20 ವರ್ಷದ ಹುಡುಗರು ಹೇಳ್ತಾರೆ ಅವರು ಅಂತೆ. ಕಾರಣ ಆ KS ಹೆಸರು ಕೊಟ್ಟವರು ನಮ್ಮ ಅಣ್ಣ, ಆ ಅಂಗಡಿಯನ್ನು ತೆಗೆಸಿಕೊಟ್ಟವರು ನಮ್ಮ ಅಣ್ಣ. ಆ ಅಂಗಡಿಗೆ ಒಬ್ಬರು ಸಂಗಮ್ ಟೈಲರ್ ಇದ್ದವರನ್ನು ಅವರು ಫಾರಿನ್ಗೆ ಹೋಗ್ತಾರೆ, ಅಂಗಡಿ ತಗೊಳ್ಳಿದ್ರೆ ಹೇಳಿದಂತ ಪುಣ್ಯಾತ್ಮ ಕೃಷ್ಣಪ್ಪ ಸಾಲಿಯಾರ್. ಅದರ ಪುಣ್ಯಪ್ಪ ಶ್ರೀಯಮ್ಮ ಕೃಷ್ಣಪ್ಪ ಸಾಲಿಯರಿಗೆ ಈ ಸಂದರ್ಭ ಇವತ್ತು ನಮಗೆ ಯೋಗ ನಮ್ಮ ಅಣ್ಣನವರಿಗೆ ನಮ್ಮ ಒಂದು ವೇದಿಕೆಯಲ್ಲಿ ನಾನೇ ಒಂದು ರಾಜ್ಯಾಧ್ಯಕ್ಷನಾಗಿಂತ ಹೇಳೋದಿಲ್ಲ, ವೇದಿಕೆಯಲ್ಲಿನ ಪ್ರೀತಿಯಿಂದ ನಿಜವಾಗಿ ಅತಿಥಿ ಆಗಬೇಕಾದವರು ವಸಂತಣ್ಣ. ಈ ಒಂದು ಕಾರ್ಯಕ್ರಮ ಒಂದು ನಯ ಪೈಸೆಯ ಪಾಲಿಲ್ಲ. ಕಾರ್ಯಕ್ರಮ ಆರಂಭ ಲಗ್ಗಿಲಿಪ್ ಮಾಡೋ ದಿವಸ ಮಾತ್ರ ಒಂದು ಮೀಟಿಂಗ್ ಅಲ್ಲಿ ಇದ್ದೆ. ನಂತರ 2.5 ತಿಂಗಳು ನಮ್ಮ ಕ್ಷೇತ್ರದಲ್ಲಿ ಒಂದು ಮೂಲ ತರವಾಡು ಮನೆಯ ದೊಡ್ಡ ಕೆಲಸ ನಡೆದಿತ್ತು. ನಾನು ಅಲ್ಲಿ ಹೋಗಿದ್ದ ಪ್ರತಿ ಸಂದರ್ಭ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಪದಾಧಿಕಾರಿಗಳು ಫೋನ್ ಮಾಡುವಾಗ ಕ್ಷಮಿಸಿ ನಿಜವಾಗಿ ಕೆಲಸ ಮಾಡಿ ಜನರಲ್ ಸೆಕ್ರೆಟರಿ ಅವರ ಭಾಗದ ದೊಡ್ಡ ಗುಣ, ಯಾವತ್ತೂ ಅವರು ವೇದಿಕೆಯನ್ನು ಅಲಂಕಾರ ಮಾಡುವುದಿಲ್ಲ, ಯಾವತ್ತು ಫೋಟೋ ಪೋಸ್ಟ್ ಕೊಡುವುದಿಲ್ಲ, ಯಾವತ್ತು ಮುಂದೆ ಹೋಗುದಿಲ್ಲ, ಯಾರು ನಮ್ಮ ಮುಂದೆ ಕಲಿಸ್ತಾರೆ. ಆ ನಿಟ್ಟಿನ ಇವತ್ತು ಇಡೀ ರಾಜ್ಯದಲ್ಲಿ ಈ KS ಅನ್ನೋದು ನಿಮ್ಮ ಪ್ರೀತಿಯ KS ಅನ್ನೋದು ಒಬ್ಬ KS ಅನ್ನೋದಾಗಿ ಏನಾದ್ರೂ ಸಣ್ಣ ಪ್ರೀತಿ ವಿಶ್ವಾಸ ಗಳಿಸಿದ್ದಿದ್ರೆ ಅದಕ್ಕೆ ಮೂಲ ಕಾರಣ ಬಿ ವಸಂತೆ, ಅವತ್ತು ಮೋಹನ್ ಶೆಟ್ಟರು, ಅದಕ್ಕೆ ಉಳಿದ ನಮ್ಮ ಪದಾಧಿಕಾರಿಗಳು ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಿದ್ದು. 10ನೇ ತಾರೀಕು 10ನೇ ತಿಂಗಳು 10ನೇ ಇಸವಿ ಭೂಮಿ ಪೂಜೆ ಮಾಡಿ ನಾವು ದೊಡ್ಡ ಕೆಲಸವನ್ನು ಕಂಡು ಭವನದ ಕೆಲಸ ನಿರ್ಮಾಣಕ್ಕೆ ಇಳಿದೆವು. ಏನೋ ಒಂದು ರೀತಿಯಲ್ಲಿ ನಿರ್ಮಾಣ ಹಂತದಲ್ಲಿದೆ. ಸ್ವಲ್ಪ ಕೆಲಸ ನಿಂತಿತ್ತು. ಅದನ್ನು ಮನೆ ಮಹಾಸಭೆಯಲ್ಲಿ ನಾವು ಗಟ್ಟಿ ನಿರ್ಧಾರ ಮಾಡಿ 2019 ಮಾರ್ಚ್ 7ಕ್ಕೆ 20 ವರ್ಷಗಳಾಗಿ 21
1ನೇ ವರ್ಷಕ್ಕೆ ಕಾಲಿಡುವ ದಿನ ಆ ಸುದಿನವನ್ನು ನಾವು ಭವನ ಉದ್ಘಾಟನೆ ಮಾಡುವ ಮೂಲಕ ನಾವು ಇಡೀ ರಾಜ್ಯಕ್ಕೆ ಸಂಕೇತ ಕೊಡಬೇಕು. ಇಡೀ ರಾಜ್ಯದಲ್ಲಿ ನಮ್ಮನ್ನು ನಾವು ನಿಜವಾಗಿ ನಮ್ಮ ಉಳ್ಳಾಲದಲ್ಲಿ ಮಾಡಬಹುದಿತ್ತು. ಬೇಕಾದಷ್ಟು ಜಾಗ ಇತ್ತು, ಕ್ರಯ ಕೊಟ್ಟು ತಗೊಳ್ಳದಿದ್ರೆ ನಮ್ಮನ್ನು ಎಲ್ಲೇ ಹೋದ್ರೆ ಹೇಳ್ತಿದ್ದದ್ದು ಮಂಗಳೂರಿನವರು. ನಾವು ಮಂಗಳೂರಿನ ಮಾವೇರ ಸರ್ಕಲ್ನ ಆಸುಪಾಸಿನಲ್ಲಿ ನಾವು ಕಣ್ಣಿಟ್ಟು ಹಲವಾರು ಸೈಟ್ ಹಲವಾರು ನಿವೇಶನ ನೋಡಿ ಕೊನೆಗೆ ಸಿಕ್ಕಿದ್ದು ಗೋರಿಗುಡ್ಡದ ಆ ಎತ್ತರದ ಆ ಜಾಗದಲ್ಲಿ ಆ ಎತ್ತರದ ಭವನ ಎತ್ತರಕ್ಕೆ ಏರುತ್ತಾ ಇದೆ. ಒಂದು ಹಂತದಲ್ಲಿ ಟೈಲರಿಂಗ್ ನಮ್ಮ ಮಕ್ಕಳ ಟೈಲರ್ಗಳ ಮಕ್ಕಳಿಗೆ ಒಂದು ಬೆಸ್ ಅಂದ್ರೆ ನಾವು ಎಜುಕೇಶನ್ ಮಾಡುವ ಟೈಲರ್ಗಳ ಮಕ್ಕಳಿಗೆ ನಾವು ಹಾಸ್ಟೆಲ್ ಮಾಡುವಂತ ಯೋಜನೆ, ಇನ್ನೊಂದರಲ್ಲಿ ಟೈಲರಿಂಗ್ ಕ್ಲಾಸ್, ಇನ್ನೊಂದರಲ್ಲಿ ಆಫೀಸ್, ಇನ್ನೊಂದು ಮೇಲೆ ನಮ್ಮ ಏನು ರೂಪಿಂಗ್ ಹಿಂದೆ ಮಾಡಿತ್ತು ಅದನ್ನೀಗ ಸೆಕೆಂಡ್ ಫ್ಲೋರ್ ಮಾಡಿ ಅದರ ಮೇಲೆ ರೂಪಿಂಗ್ ಅಲ್ಲಿ ನಾವೊಂದು ಸಭಾಂಗಣ ಟೈಲರ್ಗಳ ಒಂದು ಕಾರ್ಯಕ್ರಮ ಆಗುವಂತ ಸಭಾಂಗಣ ನಿರ್ಮಾಣ ಮಾಡಬೇಕಂತ ಹೇಳಿ ನಮ್ಮ ಅದರ ಭವನದ ನಿರ್ಮಾಣದ ಆ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ರಾಜ್ಯದ ಉಪಾಧ್ಯಕ್ಷರಾದ ಸುರೇಶ್ ಪಿ ಶಾಲೆಯವರಿಗೆ ಸಂಚಾಲಕರನ್ನಾಗಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾ ತರುಣ ಬಹಳ ನಗುಮಗದ ವ್ಯಕ್ತಿ, ಎಲ್ಲರ ನಡುವೆ ನಿರಂತರ ಸಂಪರ್ಕ ಇಟ್ಟುಕೊಂಡು ನಿರಂತರ ಕೆಲಸ ಮಾಡುವಂತ ಪ್ರಜ್ವಲ್ ಕುಮಾರ್ ದಕ್ಷಿಣ ಜಿಲ್ಲೆಯ ಸಹ ಸಂಚಾಲಕರು, ಉಡುಪಿ ಜಿಲ್ಲೆಯ ರಾಮಚಂದ್ರರವರನ್ನು ಇನ್ನೊಂದು ಸಹ ಸಂಚಾಲಕರನ್ನಾಗಿ ಮಾಡಿ ಈ ಭವನದ ಒಂದು ಕೆಲಸದ ಮೇಲುಸ್ತುವಾರಿ ಅವರಿಗೆ ಕೊಟ್ಟು ನಿರಂತರ ಒಂದು ಸಂಪರ್ಕದಲ್ಲಿ ಬಹಳ ಒಂದು ದೊಡ್ಡ ರೀತಿಯಲ್ಲಿ ಕೆಲಸ ನಡೆದುಕೊಂಡು ಕಾಂಟ್ರಾಕ್ಟ್ ದುಡ್ಡು ಕೊಡ್ಲಿಕ್ಕೆ ಬಾಕಿದೆ. ಆ ನಿಟ್ಟಿನಲ್ಲಿ ನಾವು ಒಂದು ತೀರ್ಮಾನ ಮಾಡಿ ನಿಮ್ಮೆಲ್ಲರ ಸಹಕಾರ ನಾವು ಹೇಳೋದಿಷ್ಟೇ, ನಮ್ಮ ಭವನ ನಮ್ಮ ಮನೆ ನಾವು ನಮ್ಮ ಸ್ವಂತ ಮನೆ ಕಟ್ಟುದಿದ್ರೆ ಅದಕ್ಕೆ ನಾವು ಎಷ್ಟು ಶ್ರಮ ಪಡ್ತೇವೋ ಅದು ನಮ್ಮ ಮನೆ ಇಡೀ ರಾಜ್ಯದ ಟೈಲರ್ಗಳ ಆ ನಮ್ಮ ಭವನ ನಮ್ಮ ಮನೆ ಆಗಲಿ ಉದ್ಘಾಟನೆ ಆಗ್ಲಿಕ್ಕಿದೆ. ಅದಕ್ಕೆ ನಾನು ಬಹುಶಃ ತುಂಬಾ ಸಮಯದಿಂದ ಬಹಳ ಮನಸ್ಸಿನಲ್ಲಿ ನೋವಿನಿಂದ ಕೊರೆಯುತ್ತಿದ್ದೆ, ಎಲ್ಲರ ಕೈಯಲ್ಲಿ ಕೇಳ್ತಿದ್ದೇನೆ, ನನ್ನಿಂದ ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಬಹುಶಃ ಕುಸುಮಕ್ಕ ನನ್ನ ನಂತರ ಮಾತಾಡ್ತಿದ್ರೆ ಅವರು ಬಹುಶಃ ಘೋಷಣೆ ಹೇಳ್ತಿದ್ದಾರೆ, ಬಹುಶಃ ಅವರು ನನಗಿಂತ ಮೊದಲು ಮಾತಾಡಿದ್ರು. ತೊಂದರೆಲ್ಲ, ಕುಸುಮಕ್ಕ ಕೂಡ ಮನಸ್ಸು ಮಾಡಿದ್ರೆ ಭವನದಲ್ಲಿ ಕುಸುಮಕ್ಕನವರ ಫಾರ್ಮಿಗೆ ಹೆಸರನ್ನು ಉಳಿಯಬೇಕು. ನಾವಲ್ಲಿ 50,000 ಕೊಟ್ಟೆ, ಅವರ ಇಚ್ಛಿಸಿದಂತ ಫೋಟೋ ಅವರು ಯಾರ ಫೋಟೋ ಕೊಟ್ಟರ ಬಟ್ 50,000 ಟೈಲರ್ಗಳಿಗೆ ಸೀಮಿತಗೊಳಿಸಿ 50,000 ಕೊಟ್ಟವರಿಗೆ ಫೋಟೋ, 10,000 ಮೇಲೆ ಕೊಟ್ಟವರ ಹೆಸರು, ಅದು ವಲಯ ಸಮಿತಿ ಮುಖಾಂತರ ಆಗಿರ್ಬೋದು, ಇಲ್ಲ ಅವರ ಒಟ್ಟು ಸೇರಿಸಿದ ದುಡ್ಡಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಕೊಟ್ಟರೆ ಅವರವರ ಹೆಸರು ವೈಯಕ್ತಿಕ ಹೆಸರು ಕೂಡ 10,000 ಮೇಲೆ ಕೊಟ್ಟರೆ ಆಗ್ತದೆ. ಹೋದ ವಾರ ಅಲ್ಲ ಅದರ ಹಿಂದಿನ ವಾರ ನಾವು ಉಡುಪಿ ಮತ್ತು ಕುಂದಾಪುರದಲ್ಲಿ ಸುಮಾರು 11 ಅಂಗಡಿಗೆ ಭೇಟಿ ಕೊಟ್ಟು ನಿನ್ನೆ ತಾನೇ ಒಂದು 10 ಒಂದು ಹೆಸರು ಬಂತು, ನಮ್ಮ ಪ್ರಯತ್ನಕ್ಕೆ ಫಲ ಕೊಡ್ತದೆ ಅಂತ ಹೇಳಿ ಅದು ಕೂಡ 2 ಜನ 50,000 ಕೂಡ ಘೋಷಣೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಅದೆಷ್ಟು ಸಮಯದಲ್ಲಿ ನಾನು ಕೊರಗ್ತಿದ್ದೆ, ಇವತ್ತು ಅದೊಂದು ನಾವು ತೀರ್ಮಾನ ಮಾಡಿದ್ದೇವೆ. ಶಾಸನ ನೆನಪು ಮಾಡಿದ್ರು 1 ಲಕ್ಷ ಯಾರಾದ್ರೂ ಕೊಡುವವರಿದ್ದರೆ 4 ವಿಭಾಗದಲ್ಲಿ ಅವರು ಉದ್ಘಾಟಕರಾಗಿ ನಾವು ಅವರನ್ನು ಕರೆಸಿ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಮನಸ್ಸು ಮಾಡಿ ನಮ್ಮ, ಯಾಕೆಂತ ಹೇಳಿದ್ರೆ ಮನಸ್ಸಿದ್ರೆ ಮಾರ್ಗವಿದೆ, ಸರಿಯಾದ ಗುರು ಸರಿಯಾದ ಗುರಿ ಇದ್ದರೆ ನಮ್ಮ ದಾರಿಯು ಸುಗಮವಾಗುತ್ತದೆ. ಇದು ನಾನು ಹೇಳಿದ್ದಲ್ಲ, ಹಿರಿಯರು ಹೇಳಿದ್ದು. ಆ ನಿಟ್ಟಿನಲ್ಲಿ ನಾನು ನಮ್ಮ ದೊಡ್ಡ ಲಕ್ಷ್ಯವನ್ನು ಘೋಷಣೆ ಮಾಡುತ್ತಿಲ್ಲ, ಸಣ್ಣ ಮೊತ್ತ ಅದರೊಟ್ಟಿಗೆ ನಮ್ಮ ಈ ಸಂಘಟನೆ ಈ ಬಡಪಾಯಿ ನಮ್ಮ ಕ್ಷೇತ್ರ ಅದಕ್ಕೆ ಬಹಳ ಅವಿನಾಭಾವದ ಸಂಬಂಧವಿದೆ. ಮೊನ್ನೆ ಕೊಡಬೇಕು ಕೂಡ ನಾವೊಂದು ಸಣ್ಣ ಸಹಾಯವನ್ನು ಕ್ಷೇತ್ರದ ಲೆಕ್ಕದಲ್ಲೂ ನನ್ನ ಮಕ್ಕಳು ಕೂಡ ಸೇರಿ ಸಹಾಯ ಮಾಡಿದ್ರು. ಈ ಒಂದು ಸಣ್ಣ ಕ್ಷೇತ್ರದ ವತಿಯಿಂದ ಕುಲಾಲ ಶ್ರೀ ಟ್ರಸ್ಟ್ ಮತ್ತು ಶ್ರೀ ನಾಗಪ್ರಭು ಸೇವಾ ಸಂಘ ಒಟ್ಟು ಸೇರಿ 11,111 ಈ ಸಂದರ್ಭದಲ್ಲಿ ಘೋಷಣೆ ಮಾಡಲಿಕ್ಕೆ ಕೊಡ್ಲಿಕ್ಕೆ ಘೋಷಣೆ ಮಾಡ್ತೇನೆ. ಅದೇ ರೀತಿ ನನ್ನ ವೈಯಕ್ತಿಕ, ನೀವು ಬಹುಶಃ ನನಗೆ ತಿಂಗಳಿಗೆ 1,000 ನಿಮ್ಗೆಲ್ಲ ಪೆನ್ಷನ್ ಬರೋದಿಲ್ಲ. ನಾನು ಏನೋ ಈ ಸಂಘದಲ್ಲಿ ಪೆನ್ಷನ್ ಸಿಗ್ಬೇಕು ಅಂತ ಹೋರಾಟ ಮಾಡಿದ್ದಕ್ಕಾಗಿ ಸರ್ಕಾರದ ಪೆನ್ಷನ್ ನನಗೆ 2016ರಿಂದ ಬರ್ತಾ ಇದೆ. ಬಹುಶಃ ದೇವರು ಕೊಟ್ಟ ಪೆನ್ಷನ್ ಅಂಗವಿಕಲದಿಂದ ತಿಂಗಳಿಗೆ 1,400 ರೂಪಾಯಿ ಬರ್ತದೆ, ಮತ್ತೆ ತಿಂಗಳಿಗೆ 100 ರೂಪಾಯಿ ಅಂಗಡಿ ಒಬ್ಬರು ನಡೆಸ್ತಾ ಇದ್ದಾರೆ. ಅದರಿಂದ ಸರ್ ನನ್ನ ಹೆಂಡತಿ ಮಕ್ಕಳು ದೇವರಿಂದ ಒಂದೇ ಒಂದು ನಯ ಪೈಸೆ ನನ್ನ ಯಾವುದಕ್ಕೆ ಕೇಳುವುದಿಲ್ಲ. ಅದರಿಂದ ಏನು ಉಳಿಸಿ 11,111 ನನ್ನ ವೈಯಕ್ತಿಕ ದೇಣಿಗೆಯನ್ನು ಕೂಡ ಈ ಭವನಕ್ಕೆ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅಂತ ಹೇಳ್ತಾ, ದೊಡ್ಡ ಹೇಳೋದಿಲ್ಲ, ಈ ನಮ್ಮ ಕ್ಷೇತ್ರದ ಒಂದು ಸಮಾವೇಶ
ಇಡೀ ರಾಜ್ಯಕ್ಕೆ ಸಂಕೇತ ಕೊಟ್ಟಂತ ಈ ಹಿರಿಯ ಕ್ಷೇತ್ರ ಸಮಿತಿ ಈ ಸಂದರ್ಭದಲ್ಲಿ ನನ್ನ ಹೃದಯ ಅಂತರಾಳದಿಂದ ನಾನು ಈ ಮಾತನ್ನು ದೊಡ್ಡ ಹೇಳಿಲ್ಲ, ನಮ್ಮ ಜಂಗಮದಲ್ಲಿ ನಾನು ಘೋಷಣೆ ಮಾಡಿದ್ದೇನೆ. ಆದಷ್ಟು ಯಾರಿಗಾದ್ರೂ ಮನಸ್ಸಿದ್ರೆ ದಯವಿಟ್ಟು, ಯಾಕೆ ನಾವು ಈಗಾಗಲೇ ಸ್ವಲ್ಪ ಸಾಲನೂ ಮಾಡಿ ಆಗಿದೆ, ಇನ್ನೂ 9 ಲಕ್ಷ 7.5 ಲಕ್ಷ ಬಿಲ್ಡರ್ ಅವರು ಕಾಂಟ್ರಾಕ್ಟ್ ಕೊಟ್ಟಾಗಿದೆ, ಇನ್ನೊಂದು 2 ಲಕ್ಷ ಈ ವಾರದಲ್ಲಿ ಕೊಡ್ಲಿಕ್ಕಿದೆ. ಸಾಲ ಮಾಡಿ ಅದನ್ನು ಭರ್ತಿ ಮಾಡಬೇಕಂತ ಕೈಗೊಂಡಾಗಿದೆ. ದಯವಿಟ್ಟು ಯಾರಾದರೂ 10,000 ಮೇಲೆ ಕೊಟ್ಟರೆ ಭವನದ ಶಾಶ್ವತ ಫಲಕದಲ್ಲಿ ಹೆಸರಾಗ್ತಿವೆ, 50,000 ಕೊಟ್ಟಾಗ್ತೇವೆ. ಆ ಟೈಲರ್ ಅಂಗಡಿ ಹೆಸರು ಆ ಭವನದಲ್ಲಿ ಶಾಶ್ವತವಾಗಿ ಉಳಿಲಿ ಅಂತ ನಮ್ಮ ವಸಂತನವರ ಕನಸು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಯಾಚಿಸುತ್ತಾ ಈ ಉಳ್ಳಾಗದ ವೀರ ರಾಣಿ ಅಬ್ಬಕ್ಕನ ಈ ಪುಣ್ಯ ಭೂಮಿಯಿಂದ ಆರಂಭದ ಈ KST ಈ ರಾಜ್ಯಕ್ಕೆ ಕೇಂದ್ರವನ್ನು ಕೊಟ್ಟು ಸಮುದ್ರದ ಬರಿಯಿಂದ ಆಂಧ್ರದ ಗಡಿಯವರೆಗೆ, ತಲಪಾಡಿ ಗಡಿಯಿಂದ ಮಹಾರಾಷ್ಟ್ರ ಗಡಿ ಬೀದರ್ನವರೆಗೆ, ತುತ್ತ ತುದಿಯವರೆಗೆ ಈ ಟೈಲರ್ಗಳ ಸಂಘಟನೆ ಬೆಳೆದು ನಿಂತಿದ್ರೆ ಅದಕ್ಕೆ ಮೂಲ ಕಾರಣ ಈ ಉಳ್ಳಾಗದ ಜನತೆ. ಅದಕ್ಕಾಗಿ ನೀವು ಮಗನೊಮ್ಮೆ ಅಭಿನಂದಿಸುವುದು. ಕಡಿಮೆ ಅಂತ ಹೇಳಿದಾಗೆ 50,000 ಕೊಡ್ಲಿಕ್ಕೆ ದೇವರು ಎಂತ ಅಂತ ನೋಡ್ಬೇಕು. ಕೊಡ್ತೇನೆ. ಮತ್ತೆ ಹಲವು ಬ್ಯಾಂಕಿನಿಂದ ಎಲ್ಲ ಪ್ರೋಗ್ರಾಮಿಗೆಲ್ಲ ಒಂದು ಆಪ್ಷನ್ ಕೊಡುವಂತ ನೋಡ, ಅಲ್ಲಿಂದ 1 ಲಕ್ಷ ತೆಗೆದುಕೊಡ್ಲಿಕ್ಕೆ ಆಗ್ತದ ಅಂತ ನಾನು ಟ್ರೈ ಮಾಡ್ತೇನೆ. ಮತ್ತೆ ಇನ್ನೊಂದು ವಿಷಯ, ನಾವೆಲ್ಲ ಒಂದು 5-6 ವರ್ಷ ಹಿಂದೆ ಟೈಲರ್ದೊಂದು ಸೊಸೈಟಿ ಮಾಡ್ಬೇಕಂತ ಒಂದು ಪ್ಲಾನ್ ಪ್ರಜ್ವಲ್ ಅವರು ಮತ್ತೆ ಕೆಲವರು ವಸಂತಣ್ಣ, ರಮೇಶಣ್ಣ ಮತ್ತೆ ವಿದ್ಯಾಕ ಕೂಡ ಎಲ್ಲ ನಾವೆಲ್ಲ ಪ್ಲಾನ್ ಮಾಡ್ತಿದ್ವು. ಅದು ಯಾಕೆ ನಿಂತಿದಂತ ಗೊತ್ತಿಲ್ಲ. ನಮ್ಮ ಟೈಲರ್ದೊಂದು ಸೊಸೈಟಿ ಮಾಡಿ ನಮ್ಮ ಟೈಲರಿಗೆ ಬೆನಿಫಿಟ್ ಸಿಗುವ ಹಾಗೆ ನಾವು ಮಾಡುವ ಅಂತೇಳಿ ನನ್ನ ಒಂದು ಎಷ್ಟೋ ವರ್ಷದ ಕನಸಿತ್ತು. ನಾನು SDMS ಸೊಸೈಟಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಹಾಗೆ ಸೊಸೈಟಿ ಬಗ್ಗೆ ನನಗೆ ಸ್ವಲ್ಪ ಅನುಭವ ಉಂಟು. ನಮ್ಮ ಟೈಲರ್ದೊಂದು ಸೊಸೈಟಿ ಮಾಡುವ ಅಂತೇಳಿ ನಾನು ಎಲ್ಲರ ಹತ್ರ ಹೇಳ್ತೇನೆ. ಮತ್ತೆ ಅಧ್ಯಕ್ಷರು ಕೂಡ ಮನವಿ ಮಾಡಿಕೊಡ್ತೀನಿ. ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರುವಂತಹ ವಿಷಯ. ಈಗಾಗಲೇ ಸ್ಮಾರ್ಟ್ ಕಾರ್ಡಿಗೆ ತುಂಬಾ ಮಂದಿ ಅರ್ಜಿ ಕೊಟ್ಟಿದ್ದೀರಿ, ಆದರೆ ಕೊಡ್ಲಿಕ್ಕೆ ತುಂಬಾ ಮಂದಿ ಬಾಕಿ ಇದ್ದೀರಿ. ಯಾಕೆಂದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅತಿ ಅಗತ್ಯವಾಗಿ ಸರ್ಕಾರವೇ ನಮ್ಮನ್ನು ಗುರುತಿಸುವಂತ ಕಾರ್ಡ್. ಈ ಒಂದು ನಮ್ಮ ಯಶಸ್ಸಲ್ಲಿ ಸಿಗುವ ಕಾರ್ಡ್ ಬೇರೆ, ಆದರೆ ಸ್ಮಾರ್ಟ್ ಕಾರ್ಡ್ ಮುಖಾಂತರ ಸರ್ಕಾರವೇ ನಮ್ಮನ್ನು ಗುರುತಿಸಿಕೊಳ್ಳುವಂತ ಕಾರ್ಡ್. ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬ ಟೈಲರ್ಗಳು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿ ನಿಮ್ಮಲ್ಲಿ ಕಳೆಗಳಿ ವಿನಂತಿ. ಯಾಕೆಂದ್ರೆ ಇದನ್ನು ನಿಮ್ಮಲ್ಲಿ ಒತ್ತಾಯಪೂರ್ವಕ ನಾವು ಹೇಳುವುದಂದ್ರೆ ಎನ್ಪೇಷನ್ ಅಂತ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಕೂಡ ಆಗಬಾರ್ದು ಎಂಬ ಒಂದು ಉದ್ದೇಶ. ಯಾಕಂದ್ರೆ ಎನ್ಪೇಷನ್ ನಾವು ಆಗಲೇ ತುಂಬಾ ಮಂದಿಗೆ ನಾವು ಒತ್ತಾಯಪೂರ್ವಕವಾಗಿ ಹೇಳಿದಾಗ ಕೂಡ ನಾವು 1,500 ರೂಪಾಯಿಗೆ ಸರ್ಕಾರದಿಂದ ಕೊಡುದಂತ ಒಂದು ಮಾತನ್ನು ನಮ್ಮಲ್ಲಿ ಹೇಳ್ತಾ ಇದ್ರು. ಅದರಂತೆ ಕೇವಲ 9,000 ಸದಸ್ಯರು ಮಾತ್ರ ಮಾಡಿದ್ರು. ಆದ ಕಾರಣ ಇದಕ್ಕೆ ಸ್ಮಾರ್ಟ್ ಕಾರ್ಡ್ ಅರ್ಜಿ ಫಿಲ್ಅಪ್ ಮಾಡಲಿಕ್ಕೆ ಏನು ಹಣ ಕೂಡ ಕಟ್ಟಲಿಕ್ಕಿಲ್ಲ. ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಗೂ ಡೇಟ್ ಆಫ್ ಬರ್ತಿನ ಒಂದು ಪ್ರೂಫ್ ಜೆರಾಕ್ಸ್, ಫೋಟೋ ಹಾಗೂ ಮನೆಯವರ ಆಧಾರ್ ಸಂಖ್ಯೆ ಇಷ್ಟೊಂದು ತಂದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅರ್ಜಿಯನ್ನು ಫಿಲ್ಅಪ್ ಮಾಡ್ಬೋದು. ಈಗಾಗಲೇ ಮಧ್ಯಾಹ್ನ ಈಗ ಇಲ್ಲಿ ಕೂಡ ಈ ಒಂದು ಅರ್ಜಿ ಯಾರು ತಂದಿದ್ದೀರಿ ಅದನ್ನು ಫಿಲ್ಅಪ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ, ಯಾಕೆಂದ್ರೆ ನಿಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಹೇಳುವುದಂದ್ರೆ ನಮ್ಮ ಇದೇ ದಕ್ಷಿಣ ಕನ್ನಡದಲ್ಲಿ 20,000 ಸದಸ್ಯರಿದ್ದು ಕೇವಲ 3,350 ಮಾತ್ರ ನಾವು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಮುಖಾಂತರ ಲೇಬರ್ ಆಫೀಸ್ಗೆ ಕೊಟ್ಟಿದ್ದೇವೆ. ಇನ್ನು ಕೂಡ ಕಾಲುವಾಸಿ ಜನ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಫಿಲ್ಅಪ್ ಮಾಡಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅರ್ಜಿ ಫಿಲ್ಅಪ್ ಮಾಡಬೇಕು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮಗೆ ನಾವು ಮತ್ತು ಹೊಸದರು ಲೇಬರ್ ಆಫೀಸ್ಗೆ ಹೋದಾಗ ಮಾರ್ಚ್ 1ನೇ ತಾರೀಕಿಗೆ 90% ಕಾರ್ಡ್ ಬಿಡುಗಡೆ ಆಗುವಂತ ಒಂದು ಯೋಜನೆಯನ್ನು ಕೂಡ ಇಟ್ಟುಕೊಂಡಿದ್ದ ಸರ್ಕಾರ ಹೇಳಿದ್ದಾರೆ. ಹಾಗಾಗಿ ಮಾರ್ಚ್ 1ಕ್ಕೆ ಸಮಸಮ್ಮಾನ ಪ್ರಶಸ್ತಿ ಕೂಡ ಕಾರ್ಮಿಕರಿಗೆ ನೀಡುವಂತಹ ಸಮಸಮ್ಮಾನ ಪ್ರಶಸ್ತಿ ಮಂಗಳೂರಿನ ಪುರಭವನದಲ್ಲಿ ಕಾರ್ಯಕ್ರಮ ಮಾರ್ಚ್ 1ಕ್ಕೆ ಆಗಲಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ 90% ಬಿಡುಗಡೆ ಆಗಿರುವಂತಹ ಕಾರ್ಡ್ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಕೊಡಲಿಲ್ಲ ಆ ಒಂದು ಸದಸ್ಯರು ಪ್ರತಿಯೊಬ್ಬರು ಕೂಡ
ಕೂಡ ಇಲ್ಲಿ ಹೆಚ್ಚಿನವರು ಮಾಡಿ ಇದ್ದೀರಿ ಅಂತ ಭಾವಿಸ್ತೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಅರ್ಜಿ ಕೊಟ್ಟು ಅದರಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸೌಲಭ್ಯ ಕೂಡ ಸರ್ಕಾರದಿಂದ ಸಿಗಲಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅರ್ಜಿಯನ್ನು ಪ್ರತಿಯೊಬ್ಬರು ಮಾಡಿಕೊಡಬೇಕಂತ. ಅದೇ ನಂತರ ಈ ಲಕ್ಕಿದೀಪ್ ಉಳ್ಳಾಲ ಕ್ಷೇತ್ರ ಸಮಿತಿ ಮಂಗಳೂರಿನಲ್ಲಿ ಈಗಾಗಲೇ ನಾಡ್ದು 17ಕ್ಕೆ ಡ್ರಾ ಇದೆ. ಮುಲ್ಕಿಯವರು ಕೂಡ ಮೊನ್ನೆ 16 ಡ್ರಾ ಮಾಡಿದ್ದಾರೆ. ಅದೇ ರೀತಿ ಪುತ್ತೂರಿನಲ್ಲಿ ಕೂಡ ಲಗಡೀಪ್, ಸುಳ್ಯದವರು ಕೂಡ ಹೆಚ್ಚಿನ ಕಡೆ ಲಗಡೀಪ್ ಎಲ್ಲ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅಂದರೆ ನಾವು ನಾಡ್ದು ಮಾರ್ಚ್ 7ಕ್ಕೆ ತಾವೆಲ್ಲರೂ ಭವನವನ್ನು ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಉದ್ಘಾಟನೆ ಆಗುವ ಮೊದಲು ಅಲ್ಲಿ ಸುಮಾರು 16-18 ಲಕ್ಷದ ಒಂದು ಕಾಮಗಾರಿ ಇದೆ. ಈಗಾಗಲೇ ಮೇಲಿನ ಅಂತಸ್ತಿನ ಸ್ಲಾಬ್ ಆಗಿ ಸೈಡ್ ಗೋಡೆ ಕಟ್ಟಿ ಈಗ ಸಾಧನೆ ಕೆಲಸ ಆಗ್ತಾ ಇದೆ. ಬರುವವರ ಆಫೀಸಿಗೆ ಬಂದು ನೋಡ್ತಾ ಇರ್ಬೋದು. ಹಾಗಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದೆ. ಹೆಚ್ಚಿನ ಧನ ಸಹಾಯ ಕೂಡ ಪ್ರತಿಯೊಬ್ಬರಿಂದ ಆಗಲಿದೆ. ನಮ್ಮ ಈ ಸಂಘಟನೆ ಇರುವ ವರ್ಷ ಬಾಲ್ಯಾವಸ್ಥೆ ಬಂದು ಯವನಾವಸ್ಥೆಗೆ ಹೋಯಿತು. ಯವನಾವಸ್ಥೆ ಬಂದಾಗ ನಮಗೆ ಧಾರಾಳ ನಮ್ಮ ಜೋಕರೇನು ಸಾಕು ಇರುವ ವರ್ಷ 5 ಕನಕ್ಕೆ ಜೋಕರು ತೆಗೆದುಕೊಳ್ಳುವ ಉದ್ದೇಶ ಎಲ್ಲ ವಿದ್ಯಾಭ್ಯಾಸ ಅಂತೇಳಿ ನಮ್ಮ ಸಂಘಟನೆ ಬೇರೆ ಬೇರೆ ಜೋಕರ್ ಮಾತ್ರ ಸೇರ್ಪಡ್ತದೆ. ಆ ವಿದ್ಯಾರ್ಥಿಗಳ ಪಾತ್ರ ಈಗ ನೆನಪಾಗ್ತದೆ. ಆ ಇರುವ ವರ್ಷ ನಮಗೆ ಜೋಕದಾರಗಳ ತೆಗೆದುಕೊಳ್ಳುವುದು ಆಡ ಜೋಕರ್ ಮಾಡಿ ನಮ್ಮ ಈ ಸಂಘಟನೆ ಸರ್ಕಾರದ ಒಪ್ಪಿದೆ. ಸರ್ಕಾರದ ಒಪ್ಪಿಗೆ ಬಂದಾಗ ನಮ್ಮ IT ಜೋಕರ ವಿದ್ಯಾಭ್ಯಾಸ ಕೊರತೆ ಕಮ್ಮಿಯಿಂದ ಜೋಕರನ್ನು ನಾವು ಹೋರಾಟದ ಹೆಚ್ಚಿನ ಬೆಳವನ್ನ ಜಾಸ್ತಿ ಮಾಡುತ್ತೆ. ನಮಗೆ ನಮ್ಮ ಈ ಸರ್ಕಾರವನ್ನು ಹೋರಾಟ ಬೇಡಿಕೆ ಹೊಂದಿರಲ್ಲ. ನಮ್ಮ ಈ ವೀರರಾಣಿ ಹಬ್ಬಕ್ಕ ಹುಟ್ಟಿದ ಊರು ನಮ್ಮ ಈ ಸಂಘಟನೆ ಸ್ಟಾರ್ಟ್ ಆಗ್ತಾನ ಅವೇ ರೀತಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಚಲೋ ಕಾರ್ಯಕ್ರಮ ನಡೆದೊಂದು ಬಾರಿ ಐಕ್ ಮಾತೆಲ್ಲ ಮುಂದಿನ ಯೋಜನೆ ಮಾಡಿಬಿಡದೆ ನಡೆದೊಂದು ಕೊಟ್ಟು ಮಾತಾಡ ಬ್ಯಾಂಗ್ಳೂರು ದಾಯಪಾರಿ ಹೋದ್ರು ನಮ್ಮ ಬೇಡಿಕೆ ಈಡೇರಿಸಬೇಕಾದ ನಮ್ಮ ಒತ್ತಾಯ ಮಾಡ್ಬೋದು. ಐದು ಮಾತ್ರ ಕೆಲವೊಂದು ಈ ಸಂಘಟನೆ ಮಾಡಿ ಹೆಚ್ಚು ಹೋಗುತ್ತೆ. ಕಾಲೇಜ್ ಕೂಟ ಸಂಘಟನೆ ಕೆಲವರು ಮೈಂಡ್ ಎಲ್ಲೇ ಮೈಂಡ್ ಹೋಗ್ಬೋದು. ಈ ಸಂಘಟನೆ ಮಾಡಿ ಕಪ್ಪುದಾರ ಕೆರೆ ತುಪ್ಪರು ಕಪ್ಪು ಸೇರಿ 100 ನಮ್ಮ ಈ ಉಲ್ಲಾಲ ಕ್ಷೇತ್ರಗಳು 3000 ಜಿಲ್ಲೆ ಜನ ಅಭಿಯಂಕುಲ ಉಲ್ಲಾಲ ವಲಯಗಳು ಈ ಉಲ್ಲಾಲ ಕ್ಷೇತ್ರಗಳು 7 ವಲಯಗಳು ಅಭಿಯಂಕುಲ ಉಲ್ಲಾಲ ವಲಯಗಳು 490 ಎಂದು ಪ್ರತಿ ಇಂಡಿಯನ್ನಲ್ಲಿ ಭೇಟಿ ಆದ್ರೆ ಮಾತನ್ನ ಭೇಟಿ ಅಂತ ಮಾತನ್ನ ಸಂಘಟನೆ ಬರ್ತದೆ ನಿತ್ಯನ ಅಂತೇನೆ ನಮ್ಮ ಕವೆ ಕನ್ನಡ ಜನಕ್ಕೆ 3000 8,000 ಸೇರಿದಂತೆ ಸಂಘಟನೆ ತಾಕತ್ತುಂಟು. ನೋಡಿ ಕೊಡಗದ ಪರಿಹಾರ ಜನಗಳ ಬರ್ತೇವೆ. ಕೊಡಗು ಕಾಸು ಎತ್ತು ಆವರ್ತಿ ಕೇಳಿರ್ತೇವೆ. ಐಕ್ಕೆ ಕೊಡಗು ಕಾಸು ಎತ್ತದನ್ನು ಮಾಡಬೇಕು. ನಮ್ಮ ಅಷ್ಟಪಟ್ಟು ಸನ್ನೆ ಇರ್ತದೆ ಸಾಕ್ಷಿ ಅದನ್ನು ಬೇರೆ ಕೊಡಗು ಕಾಸು ಹೋದ್ರೆ ಮತ್ತೆ ನಮ್ಮ ಉಲ್ಲಾಲ ಕ್ಷೇತ್ರದಲ್ಲಿ 89,000 ಜಿಲ್ಲೆ ನಮ್ಮ ಕೊಡಗು ಪರಿಹಾರ ನಮ್ಮ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ 8 ಲಕ್ಷ ರೂಪಾಯಿ ಕೊಡೋದಿದೆ ಪರಿಹಾರ. ನೂತನ ಕಾರ್ಯಕಾರಿ ಸಮಿತಿಯ ಅಂಚನೆ ಇನ್ನಿತ ಕಾರ್ಯಕ್ರಮದ ಮೆರವಣಿಗೆ ಉದ್ಘಾಟನೆ ಚಿತ್ರಕಲಾ ಚಂದ್ರಕಾಂತ್ ಮೇರೆಗೆ ಕ್ಷೇತ್ರ ಸಮಿತಿಯ